ಮೊದಲಾಗಿ ನಾಡಲಿದ್ದು ಎದುರು ಬೆಂಚ್ ತಗೊಳ್ಳಿ. ಅವ್ರು ಪುದರ್ ಬೇರೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಬೆಂಗಳೂರು, ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಡಿಯಲ್ಲಿ ನಮ್ಮ ಶಾಲೆಯಲ್ಲಿ 3 ದಿನಗಳ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವು ನಡೆದಿದೆ. ಈಗಾಗಲೇ ಇವತ್ತು ನಾವು 3ನೇ ದಿನದ ಹಂತಕ್ಕೆ ಕಾಲಿಡ್ತಾ ಇದ್ದೇವೆ. ಈ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂತಹ ನಮ್ಮ ಶ್ರೀಯುತ ಯಲ್ಲನಗೌಡ ಇವರಿಗೆ ನಾನು ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ STMC ಅಧ್ಯಕ್ಷರು ಹೂ ಕೊಟ್ಟು ಗೌರವಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಸಾಮಾಜಿಕ ಪರಿಶೋಧನೆಯ ಮುಖ್ಯ ಅಧಿಕಾರಿಗಳಾಗಿರುವಂತಹ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಹಾಗೂ ಸಾಮಾಜಿಕ ಪರಿಶೋಧನೆ ಮೂಡಬಿದ್ರೆ ತಾಲೂಕು ಇವರ ವತಿಯಿಂದ ಆಗಮಿಸಿದಂತಹ ಶ್ರೀಯುತ ಹರೀಶ್ ಜಿ ಇವರಿಗೂ ಕೂಡ ನಾನು ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಉಪಾಧ್ಯಕ್ಷರು ಹೂ ನೀಡಿ ಗೌರವಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ ನಮ್ಮ STMC ಅಧ್ಯಕ್ಷರು ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ STMCಯ ಸದಸ್ಯರಾಗಿರುವಂತ ಶ್ರೀಯುತ ಗಣೇಶ್ ಇವರು ಹೂ ಕೊಟ್ಟು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ವೇದಿಕೆಯಲ್ಲಿ ನಮ್ಮ ಉಪಾಧ್ಯಕ್ಷರು ಯಾವಾಗ ಅವರು ಬರುವುದಿಲ್ಲ, ಇಲ್ಲದ್ರೆ ಅವರ ಮಿಸಸ್ ಅನ್ನು ಕಳಿಸ್ತಾರೆ. ಇವತ್ತು ಅಗತ್ಯವಾಗಿ ಬಂದಿದ್ದಾರೆ, ಅವರು ಸಹ ಖುಷಿಯಾಗಿದೆ. ತುಂಬಾ ದಿನಗಳ ನಂತರ ಅಧ್ಯಕ್ಷರು ಉಪಾಧ್ಯಕ್ಷರು ವೇದಿಕೆಯಲ್ಲಿ ಕಂಡು ಬರ್ತಾ ಇದ್ದಾರೆ.
ಅವರಿಗೂ ಕೂಡ ನಮ್ಮ ಶಾಲಾ ಪರವಾಗಿರೋ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕಮಿಟಿಯ ಸದಸ್ಯರಾಗಿರುವಂತಹ ಶ್ರೀಯುತ ಹರೀಶ್ ಇವರು ಹೂ ನೀಡಿ ಗೌರವಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸದಾ ಸನ್ಮುಖಿ ಯಾರು ನಮ್ಮ ಬಿಸಿಯೂಟದವರು ಬರುವುದಿಲ್ಲ ಅಂತ ಹೇಳಿ ಕೂಡಲೇ ನಮ್ಗೆ ಆಪತ್ ಬಾಂಧವರಾಗಿ ಬರುವಂತವರು ನಮ್ಮ ತಾಯಂದಿರ ಸಮಿತಿಯ ಅಧ್ಯಕ್ಷರು ಶ್ರೀಮತಿ ಶೋಭಾ ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೆ ನಮ್ಮ ಶಾಲಾ ಪರವಾಗಿ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನನ್ನ ಹಳೆ ವಿದ್ಯಾರ್ಥಿ ಹಾಗೂ ನಮ್ಮ ಕಮಿಟಿಯ ಮೆಂಬರ್ ಆಗಿರುವಂತ ಸುನೀತಾ ಇವರು ಬಂದು ಹೂ ನೀಡಿ ಗೌರವಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಪೋಷಕ ವರ್ಗದವರು ತುಂಬಾ ಮಂದಿ ಆಗಮಿಸಿದ್ದೀರಿ, ಖುಷಿ ಆಯ್ತು. ನಾನು ಎನಿಸ್ತಾ ಇದ್ದೆ ಸಭೆಯಲ್ಲಿ ಇರ್ತಾರಾ ಇಲ್ವಾ ಅಂತ ಜನರು. ಆದ್ರೂ ನಮ್ಮ ಈ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಬಿಡುದು ಸರ್, ನಾನು ಅದಕ್ಕೆ ಹೋಗೊಟ್ಟು ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಪೋಷಕರು ಸ್ಪಂದಿಸ್ತಾರೆ. ಬಂದಂತ ಎಲ್ಲ ನಮ್ಮ ಪೋಷಕರಿಗೂ SDMC ಸದಸ್ಯರಿಗೂ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ 2 ದಿನಗಳ ಕಾಲ ಇಲ್ಲಿ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದಂತಹ ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಆಗಿರುವಂತಹ ಶ್ರೀಮತಿ ಶ್ವೇತಾ ಎಸ್ ಹಾಗೂ ಕುಮಾರಿ ಪವಿತ್ರ ಇವರಿಗೂ ಕೂಡ ನಮ್ಮ ಶಾಲಾ ಪರವಾಗಿರ ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಕೇಂದ್ರ ಬಿಂದುಗಳು, ಮುಖ್ಯವಾಗಿ ಹೇಳಬೇಕಂದ್ರೆ ನನ್ನ ಸಹೋದ್ಯೋಗಿ ಬಂಧುಗಳು, ಯಾವುದೇ ಒಂದು ಕಾರ್ಯವನ್ನು ಒಬ್ಬರು ಮಾಡಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ನಮ್ಮ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿದ ಹಾಗೆ ನೀವು ನಮ್ಮ ಶಾಲೆಯಲ್ಲಿ ಈಗಾಗಲೇ ಗಮನಿಸಿದ್ದೀರಿ. ಶಾಲೆಯ ಏನೆಲ್ಲ ಕುಂದುಕೊರತೆಗಳಿವೆ, ಏನೆಲ್ಲ ಒಳ್ಳೆಯದಿದೆ ಎಲ್ಲವನ್ನು ಈ ಸಾಮಾಜಿಕ ಪರಿಶೋಧನೆಯಲ್ಲಿ ನೀವು ಈಗಾಗಲೇ ಗಮನಿಸಿದ್ದೀರಿ. ಅದರ ವರದಿಯನ್ನು ಕೂಡ ಮಂಡಿಸುವವರಿದ್ದಾರೆ. ಹಾಗೆ ನಮ್ಮ ಇಲಾಖೆಯಿಂದ ಈ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಮಕ್ಕಳಿಗೆ ಏನೆಲ್ಲ ಸೌಲಭ್ಯಗಳಿವೆ, ಆ ಸೌಲಭ್ಯಗಳು ಮಕ್ಕಳಿಗೆ ಸರಿಯಾಗಿ ತಲುಪುತ್ತಿದೆಯೇ ಇಲ್ವಾ, ಅದರ ಫಲಾನುಭವ ಏನಾಗಿದೆ ಎಂಬುದರ ಎಲ್ಲ ಸಾಮಾಜಿಕ ಪರಿಶೋಧನೆಯಲ್ಲಿ ಅವರು ಕಾರ್ಯಕ್ರಮ ಕೈಗೊಳ್ತಾರೆ. ಅದರ ವರದಿಯನ್ನು ಮುಂದೆ ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಹಾಗೆ ನನ್ನ ಸಹೋದ್ಯೋಗಿಗಳಿಗೂ ನಾನು ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನನ್ನ ಪುಟಾಣಿಗಳು ಸುವರ್ಣಿ ಟೀಚರ್ ಅಂದ್ರೆ ಸ್ವಲ್ಪ ಶಿಸ್ತು ಜಾಸ್ತಿ ಇರ್ತದೆ ಅಲ್ವನ. ಕಾರ್ಯಕ್ರಮ ಕೊನೆಯವರೆಗೂ ನಿಮ್ಮ ಸ್ವಯಂ ಶಿಸ್ತನ್ನು ತೋರಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮೇಡಮ್ ತಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೀಗೆ ಇವತ್ತಿನ ಈ ಸಭೆಯ ಮಹತ್ವವನ್ನು ತಿಳಿಸಲಿಕ್ಕಿದ್ದಾರೆ ನಮ್ಮ ಈ ಕಾರ್ಯಕ್ರಮದ ತಾಲೂಕು ವ್ಯವಸ್ಥಾಪಕರಾದ ಶ್ರೀಯುತ ಹರೀಶ್ ಜಿ ಸರ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಕ್ಷರಕಟ್ಟೆ. ಸೊ ಇವತ್ತು ನಾವು ಕೊನೆಯ ದಿನವಾಗಿ ಪೋಷಕರ ಸಭೆಯನ್ನು ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನೋಡೆಲ್ ಅಧಿಕಾರಿಯವರೇ, ಒಂದು ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ತಾಯಂದಿರ ಅಧ್ಯಕ್ಷರೇ, ಹಾಗೆ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರೇ ಹಾಗೂ ಶಿಕ್ಷಕ ವೃಂದದವರೇ, ಹಾಗೆ ಇವತ್ತು ನಮ್ಮ ಈ ಒಂದು ಪೋಷಕರ ಸಭೆಗೆ ಆಗಮಿಸತಕ್ಕಂತಹ ಎಲ್ಲ ಪೋಷಕರೇ ಹಾಗೂ ನಮ್ಮ ಪ್ರೀತಿಯ ಪುಟಾಣಿ ಮಕ್ಕಳೇ ಹಾಗೂ ನಮ್ಮ ಸಾಮಾಜಿಕ ಪರಿಶೋಧನಾ ಸಿಬ್ಬಂದಿಗಳು ಬಹುಶಃ ಬಹಳ ಸೊಗಸಾಗಿ ಎಲ್ಲರನ್ನೂ ಸ್ವಾಗತಿಸಿದ್ರು ಮುಖ್ಯ ಶಿಕ್ಷಕರು. ಸೊ ಅವರ ಒಂದು ಕಾರ್ಯಚಟುವಟಿಕೆ ಹೇಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಬಟ್ ನಾನು ಬಂದಿರೋದು ಕೇವಲ ನಿನ್ನೆ ಮಾತ್ರ, ನಮ್ಮ ತಂಡದವರು ಮೊನ್ನೆ ಬಂದಿದ್ರು. ಸೊ ಆ ಒಂದು ಈ ಶಾಲೆಗೆ ಭೇಟಿ ಕೊಟ್ಟ ನಾನೊಂದು 1 ಗಂಟೆ ಕಳೆದಿರ್ಬೋದು, 1 ಗಂಟೆ ಇಲ್ಲ, ಒಂದು 3/4 ಗಂಟೆ ಕಳೆದಿದ್ದೇನೆ. ಸೊ ಆ ಒಂದು 3/4 ಗಂಟೆಯಲ್ಲಿ ನನಗೆ ಈ ಒಂದು ಶಾಲೆಯ ಸಂಪೂರ್ಣ ಚಿತ್ರಣ ನನ್ನ ಒಂದು ಗಮನಕ್ಕೆ ಬಂತು. ಯಾಕಂತ ಹೇಳಿದ್ರೆ ನಮ್ಮ ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಳ್ಳುವ ರೀತಿ ಅಂತ ಹೇಳಿದ್ರೆ, ಸೊ ಅದು ನಾವು
ಸಾಮಾಜಿಕವಾಗಿ ನಿಮ್ಮಲ್ಲಿ ಬೆರೆತ್ಕೊಂಡು ಆ ಒಂದು ನಮಗೆ ಏನ್ ಬೇಕಿದೆ ಅದನ್ನು ವರದಿಯನ್ನು ಪಡ್ಕೊಳ್ಳುವಂತಹ ಒಂದು ಪರಿಶೋಧನೆಯನ್ನು ನಾವು ಮಾಡುವಂಥದ್ದು. ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ ಇವಾಗ ನಾವು ಬರೀ ಮಕ್ಕಳಿಗೆ ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯಲ್ಲಿ ಬರೀ ಏನು ವರದಿ ಕೊಡುವಂಥದ್ದು ಅಥವಾ ನಾವು ಇದು ಮಾಡುವಂಥದ್ದಲ್ಲ, ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಆ ಒಂದು ವಿಚಾರದಲ್ಲಿ ನಾನು ಆ ಒಂದು 3/4 ಗಂಟೆಯಲ್ಲಿ ನನಗೆ ಈ ಶಾಲೆಯ ಸಂಪೂರ್ಣ ಒಂದು ಚಿತ್ರಣ ಗೊತ್ತಾಯಿತು. ಸೊ ಯಾರು ಒಂದು ಶಾಲೆಯ ಒಂದು ಏನು ಚುಕ್ಕಾಣಿಯನ್ನು ಹಿಡಿದಿರ್ತಾರೋ, ಸೊ ಅವರು ಒಂದು ಒಳ್ಳೆ ರೀತಿಯಲ್ಲಿ ತೊಡಗಿಸಿಕೊಂಡಾಗ ಅಲ್ಲಿ ಫಲಿತಾಂಶ ನಮಗೆ ಎದ್ದು ಕಾಣುತ್ತೆ. ಸೊ ಅದಂತೂ ಒಂದು ನಾನು ಈ ಶಾಲೆಯ ಪರವಾಗಿ ಹೇಳ್ಬಲ್ಲೆ. ಸೊ ಇವಾಗ ನಿಮಗೆ ಈ ಸಮಗ್ರ ಶಿಕ್ಷಣ ಯೋಜನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸಮಗ್ರ ಶಿಕ್ಷಣ ಯೋಜನೆ ಅದು ಈ ಹಿಂದೆ ಕಾರ್ಯಾಚರಣೆ ಆಗ್ತಾ ಇತ್ತು, ಆದರೆ ಬೇರೆ ಬೇರೆ ಹೆಸರಿನಲ್ಲಿ ಅದು ಕರೆಯಲ್ಪಡ್ತಾ ಇತ್ತು. 2018ರಲ್ಲಿ ಇದನ್ನು ಅಂದ್ರೆ ಈ ಹಿಂದೆ ಸರ್ವ ಶಿಕ್ಷಣ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ತರಬೇತಿ ಶಿಕ್ಷಣ, ಟೀಚರ್ಸ್ ಎಜುಕೇಶನ್, ಸೊ ಇವೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಆ ಒಂದು ಯೋಜನೆ ಜಾರಿಯಲ್ಲಿತ್ತು. ಮತ್ತೆ 2018ರಲ್ಲಿ ಇವೆಲ್ಲವನ್ನು ಒಂದು ಕಡೆ ಅದು ಸೇರಿಸಿಕೊಂಡು ಅದಕ್ಕೊಂದು ಸಮಗ್ರ ಶಿಕ್ಷಣ ಯೋಜನೆ ಅಥವಾ ಅಭಿಯಾನ ಅಂತ ನಾಮಕರಣ ಮಾಡಿಕೊಂಡು 2018ರಲ್ಲಿ ಇದನ್ನು ಜಾರಿಗೆ ತರ್ತಾರೆ. ಸೊ ಇವತ್ತು ಇದು ನಾವು ಆ ಒಂದು ಯೋಜನೆಯ ಏನು ಆಗ್ತಾ ಇದೆ ಅಂದ್ರೆ ಅದು ತಳಮಟ್ಟದಲ್ಲಿ ಏನಾಗ್ತಾ ಇದೆ, ಅದ್ರಲ್ಲಿ ಏನಾದ್ರೂ ಸಮಸ್ಯೆಗಳು ಇದೆಯಾ ಅಥವಾ ಅದು ಕಾರ್ಯರೂಪಕ್ಕೆ ಬಂದಾಗ ಏನು ಅದರ ರೂಪುರೇಷೆಗಳಿವೆ, ಅದರ ಪ್ರಕಾರ ಅದು ಕೆಲಸ ಆಗ್ತಾ ಇದೆಯಾ ಅನ್ನುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒಂದು ವರದಿ ಬೇಕಿರುತ್ತೆ. ಆ ಒಂದು ವರದಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಇಂದು ಸಮಗ್ರ ಶಿಕ್ಷಣ ಅಭಿಯಾನದ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಸರ್ಕಾರ ಕೈಗೆತ್ತಿಕೊಳ್ಳಿಕ್ಕೆ ನಮಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಇಲ್ಲಿ ಯಾರೆಲ್ಲ ಫಲಾನುಭವಿಗಳು ಅಂತ ಹೇಳಿದ್ರೆ, ಈ ಒಂದು ಯೋಜನೆಯಲ್ಲಿ LKG ಇಂದ ಹಿಡಿದು 12ನೇ ತರಗತಿವರೆಗೆ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಕಲಿತಕ್ಕಂತಹ ಮಕ್ಕಳು ಇದರ ಫಲಾನುಭವಿಗಳು. ಸೊ ಇಲ್ಲಿ ಆ ಒಂದು ಮಕ್ಕಳ ಕಲಿಕೆಗೆ ನಿರಂತರವಾಗಿ ಹಂತ ಹಂತವಾಗಿ ಅವರಿಗೆ ಯಾವ ರೀತಿಯ ಶಿಕ್ಷಣವನ್ನು ಕೊಡಬೇಕು, ಸೊ ಅವರನ್ನು ಯಾವ ರೀತಿ ಉತ್ತೇಜನ ಮಾಡಬೇಕು, ಸೊ ಅವರಿಗೆ ಯಾವುದರ ಒಂದು ಏನು ಎಕ್ಸ್ಟ್ರಾ ಅವರಿಗೆ ತರಬೇತಿ ಬೇಕಿರುತ್ತೆ. ಸೊ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅವರಿಗೆ ಒಂದು ಗುಣಮಟ್ಟದ ಒಂದು ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಸಮಗ್ರವಾದ ಶಿಕ್ಷಣವನ್ನು ಅವರಿಗೆ ಕೊಡುವಂಥದ್ದು, ಆ ಮೂಲಕ ಶಾಲಾ ಹಂತದಲ್ಲಿ ಫಲಿತಾಂಶಗಳನ್ನು ಹೆಚ್ಚಿಸಿಕೊಳ್ಳಿಕ್ಕೆ ಕಾರಣ ಆಗುವಂಥದ್ದು. ಅದರೊಟ್ಟೊಟ್ಟಿಗೆ ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯವಿಲ್ಲದೆ, ಸೊ ಜಾತಿ ಭೇದ ಇಲ್ಲದೆ ಎಲ್ಲರೂ ಸರಿಸಮಾನವಾಗಿ ಅವರನ್ನು ಪರಿಗಣಿಸಿ ಅವರಿಗೆ ಆ ಒಂದು ಶಿಕ್ಷಣವನ್ನು ಕೊಡುವುದೇ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಮುಖ್ಯ ಉದ್ದೇಶ. ಸೊ ಇಲ್ಲಿ ಪ್ರಾಥಮಿಕ ಹಂತ ಕಳೆದು ಅವರು ಪ್ರೌಢಶಾಲಾ ಹಂತಕ್ಕೆ ಬರುವಾಗ ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಒಂದು ಬದಲಾವಣೆಗಳು ಗೋಚರಣೆ ಆಗುತ್ತೆ. ಆ ಬದಲಾದ ವಿಚಾರಗಳಿಗೆ ಮಕ್ಕಳಿಗೆ ಅದನ್ನು ಯಾರು ಆ ಬದಲಾದ ವಿಚಾರ ಅಂದ್ರೆ ಮಕ್ಕಳಲ್ಲಿ ಬೆಳವಣಿಗೆ ಅದು ಆಗ್ತಾನೆ ಇರೋದ್ರ ಜೊತೆಗೆ ಅವರಿಗೆ ಅದರಲ್ಲಿ ವಿಶೇಷ ಒಂದು ಕೆಲವೊಂದು ಆಸಕ್ತಿಗಳು ಇರ್ತವೆ. ಅಂದ್ರೆ ಮಕ್ಕಳಿಗೆ ಆ ಆಸಕ್ತಿಗಳನ್ನು ಅವರು ತೋರ್ಪಡಿಸಿದಾಗ ಅದನ್ನು ಮುಖ್ಯವಾಗಿ ಗಮನಿಸ್ತಕ್ಕಂಥವರು ಮಕ್ಕಳ ಹೆತ್ತವರು ಮನೆಯಲ್ಲಿ. ಸೊ ಆ ಮಕ್ಕಳ ಹೆತ್ತವರು ಅದನ್ನು ಗಮನಿಸಿ, ನನ್ನ ಮಗ ಅವನಿಗೆ ಇದರಲ್ಲಿ ಈ ಒಂದು ವಿಚಾರದಲ್ಲಿ ಆಸಕ್ತಿ ಇದೆ ಅನ್ನೋ ವಿಚಾರವನ್ನು ಮೊದಲನೇದಾಗಿ ಮಕ್ಕಳ ಪೋಷಕರು ತಿಳ್ಕೊಂಡು ಅದನ್ನು ಸಂಬಂಧಪಟ್ಟ ಶಾಲೆಯ ಶಿಕ್ಷಕರಿಗೆ ಮಾಹಿತಿ ಕೊಟ್ಟಾಗ ಸೊ ಅವರು ಗಮನಿಸ್ತಾರೆ. ಸೊ ಅವನಲ್ಲಿ ಬದಲಾವಣೆಗಳನ್ನು ಆಗ್ತಿರೋದನ್ನು ಅವರು ಮನಗಂತಾರೆ. ಸೊ ಅವನಿಗೆ ಏನೋ ಪೂರಕವಾಗಿ ಆ ಒಂದು ಆಸಕ್ತಿ ಏನೋ ಅವನಿಗೆ ಇದೆ, ಅದಕ್ಕೆ ಪೂರಕವಾಗಿ ಏನೆಲ್ಲ ವಿಚಾರಗಳು ಬೇಕು ಅದನ್ನು ಶಾಲಾ ಹಂತದಲ್ಲಿ ಶಿಕ್ಷಕರು ಅವನಿಗೆ ಕೊಡ್ತಾರೆ. ಸೊ ಆ ಶಿಕ್ಷಕರು ಅವನಿಗೆ ಕೊಟ್ಟಾಗ ಅವನಿಗೆ ಮತ್ತಷ್ಟು ಉತ್ತೇಜನ ಸಿಗುತ್ತೆ. ಸೊ ಅವನು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಮುಂದೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವನಿಗೂ ಅನುಕೂಲ ಆಗುತ್ತೆ. ಸೊ ಈ ಒಂದು ವಿಚಾರವನ್ನು ನಾವು ಮುಖ್ಯವಾಗಿ ಮಕ್ಕಳ ಪೋಷಕರು ಜವಾಬ್ದಾರಿ ಇರ್ತಕ್ಕಂತಹ ಅವರಿಗೆ ಇರುವಂಥದ್ದು ಜಾಸ್ತಿ. ಸೊ ಅದನ್ನು ನಾವು ಗಮನಿಸದೆ ಬರೀ ನಮ್ಮ ಮಕ್ಕಳನ್ನು ಶಾಲೆಗೆ ಕಲಿಸ್ತಾ ಇದ್ದೀವಿ, ಅವನು ಕಲಿತಾನೆ, ಆ ಒಂದು ಉದಾಸೀನ ಭಾವ ಮಕ್ಕಳ ಪೋಷಕರಲ್ಲಿ ಇರಬಾರ್ದು. ಯಾವುದೇ ಹಂತದಲ್ಲಿ ಕಲಿಕೆಯಲ್ಲಿ ಹಿಂದುಳಿದ್ರು ಕೂಡ ಸೊ ಅದನ್ನು ಗಮನಿಸಿ ಆ ಒಂದು ವಿಚಾರಗಳನ್ನು ಸಂಬಂಧಪಟ್ಟ ಶಿಕ್ಷಕರಿಗೆ
ಒಂದು ಯಾವ ನೀವು ಹೇಗೆ ತಲುಪಿಸ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಯಾಕಂತ ಹೇಳಿದ್ರೆ ಆ ಒಂದು ನೀವು ಗಮನಿಸ್ತಕ್ಕಂಥ ವಿಚಾರಗಳು ಆ ಮಕ್ಕಳ ಶಿಕ್ಷಕರಿಗೆ ಅದು ತಲುಪಿ ಅವನಿಗೆ ಬೇಕಾದಂತಹ ಒಂದು ಪೂರಕ ಮಾಹಿತಿಯನ್ನು ಕೊಡ್ಲಿಕ್ಕೆ ಅವರಿಗೆ ಒಂದು ಅನುಕೂಲ ಆಗುತ್ತೆ. ಸೊ ಅದು ಅಂತಿಮವಾಗಿ ಅದರ ಏನೇ ಫಲಿತಾಂಶಗಳು ಕೂಡ ಅದು ನಿಮ್ಮ ಮಕ್ಕಳಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ಅದು ಒಂದು ಭಾಗ. ಇನ್ನೊಂದು ಆ ಪ್ರೌಢಶಾಲಾ ಅಂತ ದಾಟಿದ ನಂತರ ಏನು ಅವರಿಗೆ ಪದವಿ ಪೂರ್ವ ಶಿಕ್ಷಣ ಸಿಗುತ್ತೆ. ಸೊ ಅಲ್ಲಿ ಅವರು ಬೇರೆ ಬೇರೆ ರೀತಿಯ ಒಂದು ಬದಲಾವಣೆಗಳು ಅಲ್ಲೂ ಕೂಡ ಬರುತ್ತೆ. ಸೊ ಆ ಬದಲಾದ ವಿಚಾರಗಳು ಅಂದ್ರೆ ಅವರ ವೃತ್ತಿ ಜೀವನಕ್ಕೆ ಪೂರಕವಾದ ಬದಲಾವಣೆಗಳನ್ನು ಗುರುತಿಸಿ ಅದಕ್ಕೆ ಒಂದು ಪೂರಕವಾದ ಉತ್ತೇಜನವನ್ನು ಕೊಡುವಂಥದ್ದು ಕೂಡ ಈ ಹಂತಗಳಲ್ಲಿ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯ ಒಂದು ಪೂರ್ಣ ವಿನ್ಯಾಸವನ್ನು ಮಾಡಿದ್ದಾರೆ. ಸೊ ಇಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಇದೆ. ಶಾಲೆಯಲ್ಲಿ ಶಿಕ್ಷಕರದು, ಅದೇ ರೀತಿ ಮನೆಯಲ್ಲಿ ಮಕ್ಕಳ ಪೋಷಕರದು. ಈ ಎರಡು ಜವಾಬ್ದಾರಿಗಳು ಒಟ್ಟಾಗಿ ಕೆಲಸ ನಿರ್ವಹಿಸಿದಾಗ ಏನಾಗುತ್ತೆ, ಅದು ಮಕ್ಕಳ ಒಂದು ಫಲಿತಾಂಶದಲ್ಲಿ ನಿಮಗೆ ಅದು ಕಾಣ ಸಿಗುತ್ತೆ. ಅಂತಿಮವಾಗಿ ಅವನು 12ನೇ ತರಗತಿ ಪಾಸಾಗಿ ಹೋದಾಗ ಒಬ್ಬ ಮಗು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂತಹ ಒಬ್ಬ ಮಗು ಅವನು 12ನೇ ತರಗತಿ ಪಾಸಾಗಿ ಹೋದಾಗ ಅವನು ಏನಂತ ಹೇಳಿದ್ರೆ ಅವನ ವೃತ್ತಿ ಜೀವನಕ್ಕೆ ಯಾವ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅದರಲ್ಲಿ ಅವನು ನಿಸ್ಸೀಮನಾಗಬೇಕು. ಅವನಿಗೆ ಯಾವುದೇ ಒಂದು ಹಂತದಲ್ಲಿ ಕೂಡ ಹಿನ್ನಡೆ ಆಗಬಾರ್ದು. ಮತ್ತೆ ಆ ಮಕ್ಕಳು ಒಂದು ಸಮಾಜಕ್ಕೆ ಒಳ್ಳೆಯ ಸತ್ಪ್ರಜೆಯಾಗಿ ಅವರು ಕೊಡುಗೆಯನ್ನು ಕೊಡಬೇಕು. ಸೊ ಆ ಮಕ್ಕಳು 12ನೇ ತರಗತಿ ಪಾಸಾದ ನಂತರ ಯಾವುದೇ ರೀತಿಯಲ್ಲಿ ಸಮಾಜಕ್ಕೆ ಕಂಟಕ ನಿಟ್ಟಿನಲ್ಲಿ ಇವತ್ತು ಶಿಕ್ಷಣದ ಒಂದು ವಿನ್ಯಾಸವನ್ನು ತಯಾರು ಮಾಡಿಕೊಳ್ಳುವುದಕ್ಕೆ ಹಂತವಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಅವಕಾಶ ನಮ್ಮ ಮಕ್ಕಳ ಪೋಷಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವಂಥದ್ದು ಇಷ್ಟೇ. ಸರ್ಕಾರ ಈ ಏನು LKG 12ನೇ ತರಗತಿವರೆಗೆ ಅವರಿಗೆ ಖಾಸಗಿ ಶಾಲೆಯಲ್ಲಿ ಮಕ್ಕಳು ಕಲಿತಾರೆ. ಸೊ ಅವರಿಗೆ ಹೋಲಿಸಿದ್ರೆ ನಮ್ಮ ಮಕ್ಕಳು ಯಾವುದೇ ವಿಚಾರಗಳಲ್ಲಿ ಹಿಂದೆ ಉಳಿಬಾರದು. ಸೊ ಅದಕ್ಕೋಸ್ಕರ ಅವರಿಗೆ ನಿಯಮಿತವಾಗಿ ಮಧ್ಯಾಹ್ನ ಬಿಸಿಯೂಟ ಕೊಡ್ತಾರೆ. ಶಾಲೆಯಲ್ಲಿ ಪಠ್ಯಪುಸ್ತಕಗಳನ್ನು ಕೊಡೋದ್ರ ಜೊತೆಗೆ ಏನು ಅವರಿಗೆ ಸಮವಸ್ತ್ರವನ್ನು ಕೂಡ ಕೊಡ್ತಾರೆ, ಶೂ ಕೊಡ್ತಾರೆ, ಎಲ್ಲವನ್ನು ಸರ್ಕಾರ ಕೊಡ್ತಾರೆ. ಸೊ ನಿಮಗೆ ಗೊತ್ತಿರಬಹುದು, ಒಂದು ಹಂತದಲ್ಲಿ ಸರ್ಕಾರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಷ್ಟು ಮೊತ್ತವನ್ನು ವ್ಯಯ ಮಾಡ್ತಾ ಇದೆ ಅನ್ನೋ ಒಂದು ಚಿಕ್ಕ ಕಲ್ಪನೆಯನ್ನು ನೀವು ತಗೊಂಡ್ರೆ ಬಹುಶಃ ಸೊ ಇದೆಲ್ಲ ನಿಮಗೆ ಇದರ ಹಿಂದಿರುವಂತಹ ಏನು ಸರ್ಕಾರ ನಿರೀಕ್ಷೆ ಮಾಡತಕ್ಕಂತಹ ವಿಚಾರಗಳು ಏನಿದೆ ಅನ್ನೋದ್ರ ಬಗ್ಗೆ ನಿಮಗೆ ಅರಿವಾಗುತ್ತೆ. ಸೊ ಆ ಮಟ್ಟಿಗೆ ನಿಮ್ಮಲ್ಲೂ ಕೂಡ ಒಂದು ಚಿಂತನೆಗಳಾದಾಗ ಮಾತ್ರ ನೀವು ನಿಮ್ಮ ಮಕ್ಕಳನ್ನು ಹುಡುಗಿಸಿ ಏನಾಗಿದೆ. ಸೊ ಇವಾಗ ನಿಮಗಂತೂ ಗೊತ್ತೇ ಇದೆ. ಸೊ ಎಲ್ಲವೂ ನಮಗೆ ಇಲ್ಲಿ ಒಂದು ಕಾಂಪಿಟೇಟಿವ್ ಜಗತ್ತಿದು. ಸೊ ಕಾಂಪಿಟೇಟಿವ್ ಜಗತ್ತಲ್ಲಿ ನಾವು ಆ ಒಂದು ಸ್ಪರ್ಧೆ ಖಚಿತತೆಯನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ನಾವು ಎಲ್ಲ ವಿಚಾರಗಳಿಗೆ ತಯಾರಾಗಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಸರ್ಕಾರವು ಇದಕ್ಕೆ ವ್ಯಯ ಮಾಡ್ತಾ ಇದೆ. ಸೊ ಅದನ್ನು ಅಂತಿಮವಾಗಿ ನೀವು ಅದನ್ನು ವಾಪಸ್ ಕೊಡಬೇಕು. ಯಾವ ರೀತಿಯಲ್ಲಿ ವಾಪಸ್ ಕೊಡಬೇಕು ಅಂತ ಹೇಳಿದ್ರೆ ಒಬ್ಬ 12ನೇ ತರಗತಿ ಪಾಸ್ ಆದ ನಂತರ ಆ ಮಗು ಅವನ ವೃತ್ತಿ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಅವನು ಇತರ ಖಾಸಗಿ ಶಾಲೆಯಲ್ಲಿ ಕಲಿತಕ್ಕಂತಹ ಮಕ್ಕಳಿಗೆ ಸರಿ ಸಮಾನವಾಗಿ ನಿಂತು ಅವನು ಆ ಒಂದು ವೃತ್ತಿ ಶಿಕ್ಷಣವನ್ನು ಆಯ್ಕೆ ಮಾಡಿಕೊಂಡು ಅವನ ಒಂದು ವೃತ್ತಿ ಜೀವನವನ್ನು ನಡೆಸಿಕೊಂಡು ಹೋಗ್ಬೇಕು ಅನ್ನೋದು ಮಾತ್ರ ಸರ್ಕಾರ ಬಯಸುವಂಥದ್ದು. ಸೊ ಅದರಿಂದ ಬೇರೆಯವರನ್ನು ಬಯಸ್ತಾ ಇಲ್ಲ ಸರ್ಕಾರ. ಸೊ ಈ ನಿಟ್ಟಿನಲ್ಲಿ ಈ ಸಮಗ್ರ ಶಿಕ್ಷಣಕ್ಕೆ ಇಷ್ಟು ಒತ್ತು ಕೊಟ್ಟು ಸರ್ಕಾರ ಇದನ್ನೆಲ್ಲ ಮಾಡ್ತಾ ಇದೆ. ಇದರ ಒಂದು ಏನು ಮಹತ್ವ ನಮಗೆ ಅಷ್ಟು ಅರಿವಾಗಿ ಬರ್ಲಿಕ್ಕಿಲ್ಲ. ನಮ್ಮ ಈ ಏನು ಗ್ರಾಮೀಣ ಭಾಗದಲ್ಲಿ ಎಲ್ಲರೂ ನಮ್ಗೆ ಗೊತ್ತಿದೆ. ಸೊ ಎಲ್ಲರೂ ಕೂಲಿ ಕೆಲಸ ಮಾಡ್ತಾ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸರಿದೂಗಿಸ್ಕೊಂಡು ಹೋಗ್ಲಿಕ್ಕೆ ನಾವು ಬಹಳಷ್ಟು ಕಷ್ಟಪಡ್ತಾ ಇದ್ದೇವೆ. ಆದ್ರೆ ಸೊ ಈ ವಿಚಾರಗಳು ನಿಮಗೆ ತಲುಪಬೇಕು ಅಂತ ಹೇಳಿದ್ರೆ ನಿಮಗೆ ಅದರ ಬಗ್ಗೆ ಮಾಹಿತಿ ಬೇಕು. ಆ ಮಾಹಿತಿ ತಿಳ್ಕೊಂಡಾಗ ಮಾತ್ರ ನಿಮ್ಮಿಂದಲೂ ಕೂಡ ಸ್ಪಂದನೆ ಸಿಗುವಂಥದ್ದು.
ಆ ಸ್ಪಂದನೆ ಸಿಕ್ಕಾಗ ಏನಾಗುತ್ತೆ, ಅದು ಅಂತಿಮವಾಗಿ ನಿಮ್ಮ ಮಕ್ಕಳ ಒಂದು ಏನು ಫಲಿತಾಂಶ ಇರುವುದು ಅವನ ಜೀವನ ರೂಪಿಸ್ಕೊಳ್ಳಿಕ್ಕೆ ಅವರಿಗೆ ಸಹಾಯಕ ಆಗುತ್ತೆ. ಸೊ ಅದೇ ರೀತಿ ನಾನು ಶಾಲೆ 2-3 ತರಗತಿಗಳನ್ನು ನಿನ್ನೆ ಭೇಟಿ ಮಾಡಿ ಅವರ ಒಂದು ಏನು ಜನರಲ್ ನಾಲೆಜ್ ಅವರು ಎಷ್ಟರ ಮಟ್ಟಿಗೆ ತಿಳ್ಕೊಂಡಿದ್ದಾರೆ ಅನ್ನೋ ವಿಚಾರಗಳ ಬಗ್ಗೆ ಕೂಡ ನಾವು ಅದನ್ನು ತರಗತಿಯಲ್ಲಿ ಅವರನ್ನು ಭೇಟಿ ಮಾಡಿಕೊಂಡು ಅವ್ರು ಏನೆಲ್ಲ ಚಟುವಟಿಕೆಗಳಿವೆ ಮತ್ತು ಅವ್ರದ್ದು ಏನೆಲ್ಲ ಅಂದ್ರೆ ಪಾಠವನ್ನು ಹೊರತುಪಡಿಸಿ ಅವರ ವಿಶೇಷ ಆಸಕ್ತಿ ಯಾವುದ್ರ ಬಗ್ಗೆ ಇದೆ ಅಂತ ಒಂದು ತಿಳ್ಕೊಳ್ಳಿಕ್ಕೆ ತರಗತಿಗಳನ್ನು ನಾವು ಭೇಟಿ ಮಾಡಿದ್ವಿ. ಸೊ ಇಲ್ಲಿ ಮಕ್ಕಳ ಒಂದು ಐಕ್ಯ ಲೆವೆಲ್ ತುಂಬಾ ಏನು ದೊಡ್ಡ ಮಟ್ಟದಲ್ಲಿದೆ. ಸೊ ಅದಂತೂ ನಾನು ಖಂಡಿತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ನಾವು ಮಕ್ಕಳನ್ನು ಕರೆದು ಅವರ ಒಂದು ಬರೀ ಅವರು ಏನು ಇವಾಗ ನಾನು ಮನೆಯಲ್ಲಿ ಹೇಳುವಂಥದ್ದು ಪೋಷಕರಿಗೆ, ಸೊ ಅವರಲ್ಲಿ ಒಂದು ಏನು ಯಾವುದೇ ವಿಚಾರವನ್ನು ಅವರು ವ್ಯಕ್ತಪಡಿಸುವ ರೀತಿ ಇದೆ ಅಲ್ವಾ, ಅದು ಬಹಳ ಮುಖ್ಯ ಆಗುತ್ತೆ. ಸೊ ನಾವು ಅವರಲ್ಲಿ ಯಾವುದೇ ರೀತಿಯ ಹಿಂಜರಿಕೆ ಬರಬಾರ್ದು, ಅದಕ್ಕೆ ನೀವು ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಸೊ ಶಾಲೆಯಲ್ಲಿ ಇರ್ಬೋದು ಅಥವಾ ಬೇರೆ ಎಲ್ಲೇ ಇರ್ಬೋದು, ಅವರಿಗೆ ಒಂದು ಸ್ಟೇಜ್ ಸಿಕ್ಕಾಗ ಆ ಸ್ಟೇಜಿಗೆ ಹೋಗಿ ಅವರು ಧೈರ್ಯದಿಂದ 2 ಮಾತು ಆಡಿದ್ರು ಕೂಡ ಅದು ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್, ಅವರು ಮತ್ತೊಮ್ಮೆ ಒಂದು ಸ್ಟೇಜಿಗೆ ಹೋದಾಗ ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಸೊ ಅದಂತೂ ಪಕ್ಕ. ಸೊ ಆ ಎಲ್ಲ ಏನು ಅರ್ಹತೆಗಳು ಈ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಲ್ಲಿ ನಾನು ನಿನ್ನೆ ಕಂಡಿದ್ದೇನೆ. ಸೊ ಅದ್ರ ಬಗ್ಗೆ 2 ಮಾತಿಲ್ಲ. ಸೊ ಅದೇ ರೀತಿ ಈ ಶಿಕ್ಷಕರು ಏನೋ ನಮಗೆ ಇಲ್ಲಿ ಸಿಕ್ಕಿರುವಂತಹ ಶಿಕ್ಷಕರ ಬಗ್ಗೆ ಇರ್ಬೋದು, ಈ ಶಾಲೆಯ ಒಂದು ವಾತಾವರಣ ಇರ್ಬೋದು, ಎಲ್ಲವೂ ಒಂದು ಈ ಒಂದು ಶಾಲೆಗೆ ಬಹಳಷ್ಟು ಪ್ರತಿಕೂಲ ಆಗಿ ಪರಿಣಮಿಸಿದೆ, ಅಂದ್ರೆ ಅನುಕೂಲ ಆಗಿದೆ. ಸೊ ಇವೆಲ್ಲ ಒಂದು ಇವತ್ತು ನೀವು ನೋಡ್ತಾ ಇದ್ದೀರಾ. ಸೊ ಎಲ್ಲರೂ ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಭೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಹೇಳಿದಾಗ ಅದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಎಲ್ಲರೂ ಇಲ್ಲಿ ಬಂದಿದ್ದೀರಾ. ಬಂದು ಈ ಒಂದು ಸಭೆಯನ್ನು ಆಯೋಜನೆ ಮಾಡ್ಕೊಳ್ಳಿಕ್ಕೆ, ಶಾಲೆಯವರಿಗೆ ಆಯೋಜನೆ ಮಾಡ್ಕೊಳ್ಳಿಕ್ಕೆ ಮತ್ತು ಈ ಒಂದು ಸಭೆಯನ್ನು ಸುಸೂತ್ರವಾಗಿ ನಡೆಸ್ಕೊಳ್ಳಿಕ್ಕೆ ನೀವು ಕಾರಣಕರ್ತರಾಗಿದ್ದೀರಾ. ಸೊ ಇದೆಲ್ಲ ಒಂದು ಒಳ್ಳೆಯ ಒಂದು ಇದರ ಸಂಕೇತವನ್ನು ಸೂಚಿಸುತ್ತೆ. ಅಂದ್ರೆ ಶಾಲೆಯ ಪರವಾಗಿ ಒಳ್ಳೆಯ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಬೇರೆಯವರಿಗೂ ಪ್ರೇರೇಪಣೆ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ನಾನು ಹೇಳೋದಿಷ್ಟೇ, ಇನ್ನು ಮುಂದೆ ಕೂಡ ಶಾಲಾ ಅಭಿವೃದ್ಧಿ ಸಮಿತಿ ಇರ್ಬೋದು, ನಿಮ್ಮ ಎಲ್ಲರಲ್ಲಿ ಒಂದು ಮಾತು, ಸರ್ಕಾರಿ ಶಾಲೆಗಳು ಅಂತ ಹೇಳಿದ್ರೆ ದಿನದಿಂದ ದಿನಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಸೊ ಇದನ್ನು ನಾವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಸಂಬಂಧಪಟ್ಟ ಇಲ್ಲಿಯ ಒಂದು ಪೋಷಕರಲ್ಲೇ ಇರುವಂತದ್ದು. ಸೊ ನಾವು ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ದಾಖಲು ಮಾಡಿಕೊಂಡು ಅಲ್ಲಿ ಶಿಕ್ಷಣವನ್ನು ಪಡ್ಕೊಂಡ್ರೆ ಬಹುಶಃ ಇಂಥ ಶಾಲೆಗಳು ಮತ್ತೆ ಈ ಒಂದು ವಾತಾವರಣ ನಿಜವಾಗ್ಲೂ ನೀವು ಮುಂದೆ ಬರತಕ್ಕಂಥ ಮಕ್ಕಳಿಗೂ ಸಿಕ್ಕಿದ್ರೆ ಅವರಿಗೂ ಕೂಡ ಬಹಳಷ್ಟು ಪ್ರಯೋಜನ ಆಗತ್ತೆ. ಯಾಕಂತ ಹೇಳಿದ್ರೆ ಒಳ್ಳೆ ತರಬೇತಿ ಕೊಡದ ಶಿಕ್ಷಕರಿದ್ದಾರೆ. ಸೊ ಅವರಿಂದ ಉನ್ನತ ಮಟ್ಟದಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇದೆ. ಸೊ ಆ ಒಂದು ಶಿಕ್ಷಣ ಸಿಕ್ಕಾಗ ಅಲ್ಲಿ ಯಾವುದೇ ರೀತಿಯ ಕೊರತೆ ಕಾಣೋದಿಲ್ಲ. ಸೊ ಅದಂತೂ ನಾವು ಖಂಡಿತ ಹೇಳ್ತೇವೆ. ಸೊ ಅದರಿಂದ ಇದನ್ನು ಉಳಿಸ್ಕೊಂಡು ಈ ಒಂದು ಶಾಲೆಯ ಸೇವೆಯನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮಗಳ ಪಾತ್ರ ಬಹಳಷ್ಟು ಇದೆ. ಸೊ ಅದನ್ನು ಮುಂದಿನ ದಿನಗಳಲ್ಲಿ ಕೂಡ ನೀವು ಇದೇ ರೀತಿ ಕಾಯ್ದುಕೊಂಡು ಹೋಗ್ಬೇಕು ಅಂತ ನಮ್ಮ ತಂಡದಿಂದ ಒಂದು ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅದೇ ರೀತಿ ಸಾಮಾಜಿಕ ಪರಿಶೋಧನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸಾಮಾಜಿಕ ಪರಿಶೋಧನೆ ಸೋಷಿಯಲ್ ಆಡಿಟ್ ಅಂತ ಹೇಳಿದ್ರೆ ಎಲ್ಲಿಗೂ ಒಂದು ಏನು ಒಂದು ಕಲ್ಪನೆ ಬರುತ್ತೆ, ಅದೊಂದು 4 ಗೋಡೆಗಳ ಮಧ್ಯೆ ನಡೆಯುವಂತ ಒಂದು ಆಡಿಟ್ ಏನೋ ಒಂದು ವಿಚಾರ. ಆದ್ರೆ ಈ ಸಾಮಾಜಿಕ ಪರಿಶೋಧನೆ ಭಿನ್ನವಾಗಿದೆ. ಇದು ನಾವು ಒಂದು ರೂಮಲ್ಲಿ ಕುಳಿತುಕೊಂಡು ತಯಾರು ಮಾಡುವಂಥದ್ದಲ್ಲ. ಸೊ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಸಾಮಾಜಿಕವಾಗಿ ನಿಮ್ಮೊಡನೆ ಬೆರೆತು ಆ ವರದಿಗಳ ಸತ್ಯತೆಯನ್ನು ವರದಿ ಮಾಡಿಕೊಂಡು ಅದನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಏನು ವರದಿ ಇದೆ, ವಾಸ್ತವಾಂಶ ಏನಿದೆ ಅದನ್ನು ನಾವು ವರದಿ ಮಾಡಿಕೊಂಡು ಅದನ್ನು ಈ ಸಭೆಯಲ್ಲಿ ಮಂಡನೆ ಮಾಡಿ, ಅದು ಅಂತಿಮ ವರದಿ ಅಲ್ಲ, ನಮ್ಮ ವರದಿ ಅಂತಿಮ ಅಲ್ಲ. ಆ ವರದಿಗಳ ಬಗ್ಗೆ ನಿಮಗೆ ಆ ಕರಡು ವರದಿ ಪ್ರತಿ ಏನಿದೆ ಅದನ್ನು ಮಂಡನೆ ಮಾಡಿ ಮತ್ತೆ ಆ ವರದಿ ಬಗ್ಗೆ ನಿಮಗೆ ಚರ್ಚೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟು ನಿಮ್ಮ ಅಂತಿಮವಾಗಿ ಆ ವರದಿಗೆ ಅನುಮೋದನೆ ಕೊಡುವಂತವರು ನೀವೇ. ನಾವೀಗ ವರದಿ ತಯಾರು ಮಾಡಿದ್ರು ಅದು ತಪ್ಪಿರ್ಬೋದು, ಆ ತಪ್ಪಿದ್ರೆ ಅದನ್ನು ನೀವು ಇಲ್ಲಿ ನೇರವಾಗಿ ಹೇಳಿ ಅದು ತಪ್ಪಿದೆ, ಅದು ಹಾಗಲ್ಲ ಹೀಗಾಗಬೇಕೆನ್ನೋ ವಿಚಾರವನ್ನು ನೀವು ಮುಕ್ತವಾಗಿ ಈ ಸಭೆಯಲ್ಲಿ ಹಂಚಿಕೊಂಡ್ರೆ
ಅದನ್ನು ಮತ್ತೆ ನಿಮ್ಮ ಏನು ವರದಿ ಇದೆ ಅದರ ಪ್ರಕಾರನೇ ಮಾಡಿಕೊಂಡು ಅಂತಿಮವಾಗಿ ಎಲ್ರಿಗೂ ಅಂದ್ರೆ ಈ ಸಭೆ ಒಪ್ಪಿಗೆ ಪಡ್ಕೊಂಡು ಅದನ್ನು ನಾವು ಅಂತಿಮವಾಗಿ ವರದಿಯನ್ನು ದಾಖಲಿಸುವಂಥದ್ದು. ಸೊ ಆದ್ರಿಂದ ಇಲ್ಲಿ ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ, ಇದಕ್ಕೆ ಮುಖ್ಯವಾಗಿ 3 ವಿಚಾರಗಳಿಗೆ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಬಹಳಷ್ಟು ಒತ್ತು ಕೊಡ್ತೇವೆ. ಸೊ ಆದ್ರಿಂದ ಈ 3 ದಿನಗಳಲ್ಲಿ ನಿಮ್ಮ ಶಾಲೆಯಲ್ಲಿ ಆಗಿರ್ತಕ್ಕಂತಹ ಈ ಸಮಗ್ರ ಶಿಕ್ಷಣ ಯೋಜನೆಯ ಬಗ್ಗೆ ವರದಿ ಮುಂದೆ ಮಂಡನೆ ಆಗುತ್ತೆ. ಆ ವರದಿ ಬಗ್ಗೆ ಕೂಡ ನಿಮಗೆ ಚರ್ಚೆಗೆ ಅವಕಾಶ ಇದೆ, ಮತ್ತೆ ಮುಕ್ತವಾಗಿ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಅದನ್ನು ನೀವು ಮುಕ್ತವಾಗಿ ನೀವು ಬಳಕೆ ಮಾಡಿಕೊಳ್ಳಿ. ಬರೀ ಮಕ್ಕಳಿಂದ ಮಾತ್ರ ನಾವು ನಿರೀಕ್ಷೆ ಮಾಡುವಂಥದ್ದಲ್ಲ. ಆ ಮೊದಲೇ ಗುಣ ಏನಿದೆ, ಆ ಇರುವಂತ ವಿಚಾರವನ್ನು ನೇರವಾಗಿ ಹೇಳುವಂತ ಒಂದು ವ್ಯಕ್ತಿತ್ವ ನಾವು ಬೆಳೆಸಿಕೊಳ್ಬೇಕು, ನಾವೇ ಬೆಳೆಸ್ಕೊಳ್ಬೇಕು. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಅದನ್ನು ಬೆಳೆಸ್ಕೊಳ್ಳೋ ಅಂತ ಆಗ್ಬೇಕು. ನಾವೇ ಸುಮ್ಮನೆ ಹಿಂಜರಿದ್ರೆ ಮಕ್ಕಳು ಕೂಡ ಅದೇ ರೀತಿ ನಮ್ಮನ್ನೇ ಫಾಲೋ ಮಾಡ್ತಾರೆ. ಸೊ ಇಲ್ಲಿಂದಲ್ಲ, ಇಲ್ಲೇ ಇರ್ಬೋದು, ಒಂದು ತಪ್ಪಾಗಿದೆ ಅಂತ ಹೇಳಿದ್ರೆ ಅದನ್ನು ನೇರವಾಗಿ ಖಂಡಿಸುವಂತ ಅಥವಾ ತಪ್ಪಾಗಿದೆ ಅಂತ ಹೇಳುವಂತ ವಿಚಾರ ಕೂಡ ಅದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಸೊ ನಾವು ತಪ್ಪಾಗಿದೆ ಅದನ್ನು ಹೇಳದೆ ಹೋದ್ರೆ ಆ ತಪ್ಪುಗಳಲ್ಲಿ ನಿರಂತರವಾಗಿ ಆಗ್ತಾನೆ ಇರುತ್ತೆ. ಅದಕ್ಕೆ ಅಲ್ಲಿ ಯಾವುದೇ ರೀತಿಯ ಒಂದು ಬದಲಾವಣೆಗೆ ಅವಕಾಶ ಇರಲ್ಲ. ಸೊ ಅದರಿಂದ ಈ ವರದಿಗಳು ಏನೇ ಇರ್ಬೋದು, ಆ ವರದಿಗಳ ಬಗ್ಗೆ ನೀವು ಮುಕ್ತವಾಗಿ ಚರ್ಚೆ ಮಾಡ್ಕೊಳ್ಳಿ, ಬದಲಾವಣೆಗೆ ಅವಕಾಶ ಕಲ್ಪಿಸ್ಕೊಡಿ. ಅನುಷ್ಠಾನದಲ್ಲಿ ಯಾವುದೇ ಹಂತದಲ್ಲಿ ಕೂಡ ಲೋಪದೋಷಗಳು ಆಗುವುದು ಸಹಜ. ಆಗಿರುವಂತಹ ಲೋಪಗಳನ್ನು ನಾವು ಅದನ್ನು ಎತ್ತಿ ಹೇಳಿದ್ರೆ ಮಾತ್ರ ಆ ಒಂದು ಲೋಪವನ್ನು ತಿದ್ದಿಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ. ಅದು ಮುಂದೆ ಮತ್ತೆ ಬದಲಾವಣೆಗೆ ಅವಕಾಶ ಇರುತ್ತೆ. ಅದರಿಂದ ಈ ಒಂದು ವಿಚಾರದಲ್ಲಿ ನಾನು ಮತ್ತೆ ನಿಮಗೆ ಹೇಳ್ಕೊಡೋದಿಷ್ಟೇ. ಈ ಒಂದು ಸಭೆ ಆಯೋಜನೆ ಆಗಿರುವಂಥದ್ದು ಸಮಗ್ರ ಶಿಕ್ಷಣ ಯೋಜನೆಯ ಬಗ್ಗೆ, ಸಾಮಾಜಿಕ ಪರಿಶೀಲನೆ ನಡೆದಿರುವ ಬಗ್ಗೆ. ಸೊ ಒಂದೊಂದು ದಿನ ನಿಮ್ಮಲ್ಲಿ ಶಾಲೆಯಲ್ಲಿ ಯಾರಾದರೂ ಬಂದಾಗ ಈ ಥರ ಆಗಿದೆ ಅನ್ನೋ ವಿಚಾರ ಕೇಳಿದಾಗ ಪೋಷಕರಿಗೆ ಹೌದು ಈ ಥರ ಒಂದು ಸಭೆ ಆಗಿದೆ, ಅಲ್ಲಿ ಪರಿಶೀಲನೆಗೆ ಬಂದಿದ್ರು ಅನ್ನೋ ವಿಚಾರ ನಿಮಗೆ ಗೊತ್ತಿರಬೇಕು. ಸೊ ಅದು ಈ ಒಂದು ಸಭೆಯ ಬಹಳಷ್ಟು ಮುಖ್ಯ ವಿಚಾರ. ಸೊ ಈ ಒಂದು ಸಂದರ್ಭದಲ್ಲಿ ಸಮಗ್ರ ಶಿಕ್ಷಣದ ಬಗ್ಗೆ ಮತ್ತು ಸಾಮಾಜಿಕ ಪರಿಶೋಧನೆ ಬಗ್ಗೆ ಏನು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನೀವು ಅನುವು ಮಾಡಿಕೊಟ್ಟಿದ್ದೀರಾ. ಸೊ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ವಂದಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದ. ಸಮಗ್ರ ಶಿಕ್ಷಣ ಯೋಜನೆ ನಮ್ಮ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳು ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣ, ಪಾಲಕರ ಪಾತ್ರ ಮತ್ತೆ ಶಿಕ್ಷಕರ ಪಾತ್ರ ಮತ್ತೆ ಸಾಮಾಜಿಕ ಪರಿಶೋಧನೆಯ ಮಹತ್ವವನ್ನು ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ವ್ಯವಸ್ಥಾಪಕರಾದ ಹರೀಶ್ ಜಿ ಸರ್. ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ಇವತ್ತು 3 ದಿನದ ಈ ವರದಿಯನ್ನು ಮಂಡಿಸಲಿಕ್ಕಿದ್ದಾರೆ ಪವಿತ್ರ ಇವರು. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಚ್ಚರಕಟ್ಟೆ, ಮೂಡಬಿದ್ರೆ ವಲಯ. ಇಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ವರದಿ ಸಾರಾಂಶ. ಸದೃ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ ತರಗತಿಗಳಿದ್ದು 25 ಹುಡುಗರು ಮತ್ತು 13 ಹುಡುಗಿಯರು, ಒಟ್ಟು 38 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಪಡೆಯುತ್ತಿದ್ದಾರೆ. ಭೇಟಿಯ ದಿನದಂದು ಶಾಲಾ ದಾಖಲಾತಿಯಲ್ಲಿರುವ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿರುವಂತೆ ದಿನಾಂಕ 11/11/2024ರಂದು ಒಟ್ಟು 34 ಮಕ್ಕಳು ಹಾಜರಾಗಿದ್ದು ಕಂಡುಬಂದಿರುತ್ತದೆ. ಶಾಲೆಯಲ್ಲಿ ಮಕ್ಕಳು ಪಠ್ಯಪುಸ್ತಕಗಳನ್ನು ಹಾಗೂ ಸಮವಸ್ತ್ರಗಳನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿರುತ್ತಾರೆ. ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80%ಕ್ಕಿಂತ ಹೆಚ್ಚಿರುವುದು ಕಂಡುಬಂದಿರುತ್ತದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. 2 ವಿದ್ಯಾರ್ಥಿಗಳು ಶಾಲೆಗೆ ತಡವಾಗಿ ದಾಖಲಾಗಿದ್ದು ಅವರಿಗೆ ವಿಶೇಷ ತರಬೇತಿಯನ್ನು ನೀಡಲಾಯಿತು. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿದ ಪ್ರಕರಣಗಳು ಕಂಡುಬಂದಿರುವುದಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ. ಸೆಪ್ಟೆಂಬರ್ 2017ರಿಂದ 2021ರವರೆಗೆ ಜನಿಸಿದ ಮಕ್ಕಳ ಸಂಖ್ಯೆ 29. ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಯಾವುದೇ ಮಕ್ಕಳು ಶಾಲೆಯಿಂದ ಹೊರಗುಳಿದ ಪ್ರಕರಣಗಳು ಕಂಡುಬಂದಿರುವುದಿಲ್ಲ. ಮಕ್ಕಳನ್ನು ಯಾವುದೇ ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸದೆ ಉತ್ತಮ ರೀತಿಯಲ್ಲಿ ನಡೆಸಿಕೊಳ್ಳುತ್ತಿರುವುದು ಕಂಡುಬಂದಿದೆ. ಯಾವುದೇ ಗುರುತಿಸಲ್ಪಟ್ಟ ವಿಶೇಷ ಅಗತ್ಯವುಳ್ಳ ಮಕ್ಕಳು ಶಾಲೆಯಲ್ಲಿ ದಾಖಲಾಗಿರುವುದು ಕಂಡುಬಂದಿರುವುದಿಲ್ಲ. ಶಿಕ್ಷಕರಿಗೆ ಸಂಬಂಧಿಸಿರುವುದು 2022-23ನೇ ಸಾಲಿನಲ್ಲಿ
ಒಬ್ಬರು ಪ್ರಭಾರ ಮುಖ್ಯ ಶಿಕ್ಷಕರು, ಒಬ್ಬರು ಸಹ ಶಿಕ್ಷಕರು ಮತ್ತು ಇಬ್ಬರು ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದರು. ಕಲಾ ಶಿಕ್ಷಣಕ್ಕೆ ಅರೆಕಾಲಿಕ ಬೋಧಕರನ್ನು ಶಾಲೆಗೆ ನೇಮಕ ಮಾಡಿರುವುದು ಕಂಡುಬಂದಿರುವುದಿಲ್ಲ. ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗುತ್ತಾರೆ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ ಸಾಮರ್ಥ್ಯ ಹಾಗೂ ಕಲಿಕಾ ಪ್ರಗತಿಗಳ ಬಗ್ಗೆ ವಿಚಾರಿಸುತ್ತಾರೆ. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ವಿಪತ್ತು ಪರಿಹಾರ, ಚುನಾವಣೆ, ಗಣತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಶಾಲೆಯಲ್ಲಿರುವ ಎಲ್ಲ ಶಿಕ್ಷಕರು ತರಬೇತಿಯನ್ನು ಪಡೆದಿರುತ್ತಾರೆ. ಶಿಕ್ಷಕರು ಮತ್ತು ಮಕ್ಕಳ ಒಡನಾಟ ಉತ್ತಮವಾಗಿದ್ದು, ಶಿಕ್ಷಕರು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವುದು ಕಂಡುಬಂದಿರುತ್ತದೆ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿದಂತೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ 242 ಕೆಲಸದ ದಿನಗಳಿವೆ. ಮಕ್ಕಳ ಮ್ಯಾಪಿಂಗ್ ಮತ್ತು ಜಾಡು ಹಿಡಿಯುವ ಕಾರ್ಯವನ್ನು ಮಾಡಲಾಗಿದೆ. ಪ್ರವೇಶ ಅರ್ಜಿ ಶುಲ್ಕ, ಪ್ರವೇಶ ಶುಲ್ಕ, ಕ್ಯಾಪಿಟೇಷನ್ ಶುಲ್ಕ, ಬೋಧನಾ ಶುಲ್ಕಗಳನ್ನು ಪಡೆದಿರುವುದಿಲ್ಲ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಎಸ್ಡಿಎಂಸಿಯ ಸದಸ್ಯರಲ್ಲಿ 4/3 ಸದಸ್ಯರು ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. ಅದರಲ್ಲಿ ಅರ್ಧದಷ್ಟು ಮಹಿಳೆಯರಾಗಿದ್ದಾರೆ. ಪ್ರತಿ ತಿಂಗಳು ಎಸ್ಡಿಎಂಸಿ ಸಭೆಗಳು ನಡೆಯುತ್ತದೆ. ಎಸ್ಡಿಎಂಸಿಯು ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. ಎಸ್ಡಿಎಂಸಿಯು ಶಾಲೆಯ ಮೇಲುಸ್ತುವಾರಿಯನ್ನು ಮಾಡುತ್ತದೆ. ಎಸ್ಡಿಎಂಸಿಯ ಸದಸ್ಯರಿಗೆ ಅವರು ಎಸ್ಡಿಎಂಸಿಯ ಸದಸ್ಯರೆಂಬ ಅರಿವು ಇದೆ. 2022-23ನೇ ಸಾಲಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 1 ಬಾರಿ, ಕ್ಷೇತ್ರ ಸಮನ್ವಯಾಧಿಕಾರಿಗಳು 5 ಬಾರಿ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿಯು 6 ಬಾರಿ ಭೇಟಿ ನೀಡಿರುತ್ತಾರೆ. ಕ್ರೀಡಾ ಮತ್ತು ಗ್ರಂಥಾಲಯಕ್ಕೆ 2022-23ನೇ ಸಾಲಿನಲ್ಲಿ ಯಾವುದೇ ಅನುದಾನ ಬಂದಿರುವುದಿಲ್ಲ. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿರುವುದು ಶಾಲಾ ಸುರಕ್ಷತಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆಗೆ ಮತ್ತು ತುರ್ತು ಪರಿಸ್ಥಿತಿಯ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ ಅಥವಾ ದೂರು ಪೆಟ್ಟಿಗೆ ಇದೆ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಗಳು ಇವೆ. ತುರ್ತು ವೈದ್ಯಕೀಯ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. ಶಾಲೆಗೆ ಸಂಬಂಧಿಸಿರುವುದು ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆ. ಮುಖ್ಯ ಶಿಕ್ಷಕರಿಗೆ ಮತ್ತು ಸಹ ಶಿಕ್ಷಕರಿಗೆ ಒಂದೇ ಕೊಠಡಿ ಇರುವುದು ಕಂಡುಬಂದಿರುತ್ತದೆ. ಪ್ರತ್ಯೇಕ ಸಂಗ್ರಹಣಾ ಕೊಠಡಿ ಇರುತ್ತದೆ. ಬಾಲಕ ಮತ್ತು ಬಾಲಕಿಯರಿಗೆ ಶೌಚಾಲಯ ವ್ಯವಸ್ಥೆ ಇದ್ದು ನೀರಿನ ಪೂರೈಕೆ ಉತ್ತಮವಾಗಿರುತ್ತದೆ. ವಿಶೇಷ ಚೇತನ ಮಕ್ಕಳು ಬಳಸುವಂತಹ ಶೌಚಾಲಯದ ವ್ಯವಸ್ಥೆ ಇದೆ. ಕುಡಿಯುವ ನೀರಿನ ಗುಣಮಟ್ಟ ಮತ್ತು ಸೌಲಭ್ಯ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದ್ದು ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದ್ದು ಭಾಗಶಃ 2 ಬದಿಯಲ್ಲಿ ಕಾಂಪೌಂಡ್ ಇದೆ. ಪ್ರತ್ಯೇಕವಾದ ಗ್ರಂಥಾಲಯ ಮತ್ತು ಕ್ರೀಡಾ ಕೊಠಡಿ, ಪ್ರಯೋಗಾಲಯ ಇರುವುದಿಲ್ಲ. ಬದಲಾಗಿ ಅದಕ್ಕೆ ಸಂಬಂಧಿಸಿದ ಎಲ್ಲ ಉಪಕರಣಗಳು ಶಾಲೆಯಲ್ಲಿ ಲಭ್ಯವಿರುವುದು ಕಂಡುಬಂದಿದೆ. ಬ್ಯಾಗ್ ರಹಿತ ದಿನವನ್ನು ಶಾಲೆಯಲ್ಲಿ ಆಚರಿಸಿಕೊಳ್ಳುತ್ತಾರೆ. ಯುವ ಮತ್ತು ಪರಿಸರ ಕ್ಲಬ್ ಇರುವುದಿಲ್ಲ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಪಂಚಾಯತ್ ವತಿಯಿಂದ ವಿಲೇವಾರಿ ಮಾಡುತ್ತಾರೆ. ದ್ರವ ತ್ಯಾಜ್ಯವನ್ನು ಬಚ್ಚಲು ಗುಂಡಿಗೆ ಹರಿಸಿ ವಿಲೇವಾರಿ ಮಾಡಿಕೊಂಡಿರುವುದು ಕಂಡುಬಂದಿದೆ. ಥ್ಯಾಂಕ್ ಯು. ವರದಿಯನ್ನು 3 ದಿನದ ವರದಿಯನ್ನು ಮಂಡಿಸಿದ ಶ್ವೇತಾ ಇವರಿಗೆ ವಂದನೆಗಳು. ಇದರಲ್ಲಿ ಏನಾದರೂ ಪೋಷಕರ ಸೂಚನೆ ಅಥವಾ ಚರ್ಚೆ ಏನಾದರೂ ಇದ್ರೆ ಹೇಳ್ಬೋದು. ಅಧ್ಯಕ್ಷರು, ನಮ್ಮ ಕಮಿಟಿ ಅಧ್ಯಕ್ಷರು ಹೇಳ್ಬೋದು, ಪೋಷಕರು ಹೇಳ್ಬೋದು. ಶಾಲೆಗೆ ಸಂಬಂಧಪಟ್ಟ ವಿಷಯ ಇತ್ತು. ತೊಂದರೆ ಅಂತಲ್ಲ, ಏನಾದ್ರು ಅನಿಸಿಕೆಗಳು ಈ ತರ ಆದ್ರೆ ಈ ತರ ಅಂತ ಹೇಳ್ಬೋದು, ಮಾತಾಡಿ. ವರದಿಗೆ ಒಪ್ಪಿಗೆ ಇದೆಯಾ? ವರದಿಗೆ ಈಗ ಮಂಡನೆ ಮಾಡಿರುವಂತ ವರದಿಯಲ್ಲಿ ಏನು ನ್ಯೂನತೆಗಳಿಲ್ಲ, ಕರೆಕ್ಟ್ ಇದೆ ಅಂತ ನಿಮಗೆ ಒಪ್ಪಿಗೆ ಇದೆಯಾ? ಏನಾದ್ರೂ ಅದ್ರಲ್ಲಿ ಬದಲಾವಣೆ ಇದ್ರೆ ಹೇಳಿ, ಅದೇನೋ ಸಮಸ್ಯೆ ಇಲ್ಲ ಹೇಳಿ. ಸೊ ಅದು ಸರಿ, ಮುಂದಿನ ಹಂತದಲ್ಲಿ ಸರಿ ಆಗಬೇಕು ಅನ್ನೋ ವಿಚಾರದಲ್ಲಿ ನಾವು ಹೇಳುವಂಥದ್ದು ಅಷ್ಟೇ. ಅದು ಬಿಟ್ಟರೆ ಬೇರೆ ಅದರಲ್ಲಿ ಇದಿಲ್ಲ, ತಪ್ಪಿಲ್ಲ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಒಪ್ಪಿಗೆ ಇದೆ ಅಂತ ಅರ್ಥ. ಮತ್ತೆ ನಿಮ್ಮಲ್ಲಿ ಏನಾದರೂ ಸಲಹೆ ಸೂಚನೆಗಳಿದ್ರೆ ಕೂಡ ಹೇಳ್ಬೋದು. ಸೊ ಈ ತರ ನಮಗೆ
ಇದೊಂದು ನಿಮ್ಮ ಒಂದು ಇವತ್ತು ಕಾರ್ಯಕ್ರಮ ಭಾಳ ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರ ಒಂದು ವರದಿಯಲ್ಲಿ ಕೂಡ ಯಾವುದೇ ತೊಂದರೆ ಇಲ್ಲ, ಸರಿಯಾಗಿ ಇತ್ತು. ಈಗ ಮಕ್ಕಳ ಸಂಖ್ಯೆ ಬಗ್ಗೆ ಅದು ಮಕ್ಕಳ ಸಂಖ್ಯೆ ಕಮ್ಮಿ ಇದೆ. ಕಡಿಮೆ ಇದೆ. ಅದು ಜಾಸ್ತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದೊಂದು ಸರಿ ಮಾಡೋದು ಅಂಗನವಾಡಿ ಸೇರಿದೆ ಅಲ್ಲ ಮೇಲೆ, ನಮ್ಮದು ಒಂದೇ ಮಗು ಬರಲಿಲ್ಲ ಇವತ್ತು, 710. ಇದನ್ನ ಇವತ್ತದಲ್ಲ ನಿನ್ನೆದ್ದು ಅವರು ಹೇಳಿದ್ರು ಇವತ್ತು ಒಂದು ಮಗು ಬರಲಿಲ್ಲ. ಅಲ್ಲ ನಿನ್ನೆದ್ದದು ನಮ್ಗೆ ಇಲ್ಲಿ ಉಂಟಲ್ಲ ನೋಡಿ, ಎರಡನೇ ದಿನದ ಮತ್ತೆ ಸರಿ ಮಾಡಿ. ಅಲ್ಲ ಮೇಡಮ್ ಇದು ನಿನ್ನೆದ್ದಲ್ಲ, ಎರಡನೇ ದಿನದ್ದು ನಮಗೆ ನಿನ್ನೆದ್ದು ಹಾಕಬೇಕು, ಇವತ್ತಿದಲ್ಲ ಅಲ್ಲ. ಆದ್ರಿಂದ ಸ್ವಲ್ಪ ನಮಗೆ ಮಕ್ಕಳೆಲ್ಲದಿದ್ರೆ ನಮ್ಮ ಶಾಲೆ ಮಕ್ಕಳೆಲ್ಲ ಉತ್ತಮ ಗುಣಮಟ್ಟದ ಶಿಕ್ಷಣದಲ್ಲೇ ಇದ್ದಾರೆ. ಅಂದರೆ ನಮ್ಮ ಅಭಿಪ್ರಾಯ ಏನಂತ ಹೇಳಿದ್ರೆ ನೋಡಿ, ಈಗ ಒಂದು 2 ಅಂಗನವಾಡಿ ಉಂಟು, 2 ಗ್ರಾಮದೊಂದು ಹತ್ತಿರ ಒಂದು ಅಂಗನವಾಡಿ ಇರಬೇಕು. ನಮ್ಮ ಗ್ರಾಮದ ಮಕ್ಕಳನ್ನು ನಮ್ಮ ಗ್ರಾಮಕ್ಕೆ ಕಳಿಸಬೇಕು. ಯಾವುದೇ ರೀತಿಯಲ್ಲಿ ಒಂದು ಹೆಜ್ಜೆ ಇದ್ರೂ ಕೂಡ ಅಲ್ಲೇ ಕಳಿಸ್ಲಿಕ್ಕಿಲ್ಲ. ಆದರೆ ನಮ್ಮ ಗ್ರಾಮದಲ್ಲಿರುವಂಥ ಮಕ್ಕಳಿಗೆ ಬೇರೆ ಗ್ರಾಮಕ್ಕೆ ಹೋಗಿ ಒಂದು ಆಪ್ಸಲ್ ಆದರೆ ಹತ್ತಾಗಬೇಕಲ್ಲ, ನಾವು ಯಾಕೆ ಸಮಸ್ಯೆಗಳು ಇದರ ಬಗ್ಗೆ ಏನಾದರೂ ಇವಾಗ ಅದು ಏನಾಗುತ್ತೆ ಗೊತ್ತಾ, ಇದು ಅಂತಿಮವಾಗಿ ಅದು ಪಾಲಕರದ್ದು ಜವಾಬ್ದಾರಿ ಆಗುತ್ತೆ. ಒಂದು ನಿಮಿಷ, ಅಂಗನವಾಡಿಗಳಿಗೆ ಆಯಾಯ ವಲಯದ ಅಂಗನವಾಡಿಗಳಿಗೆ ಹೋಗ್ಬೇಕು, ತಪ್ಪಿ ಬಾರ್ಡರ್ ಹತ್ರ ಇಲ್ಲಿದ್ರು ಅವರು ತಗೊಳ್ಳುದಿಲ್ಲ. ಹಾಗೆ ಕಿರಿಯ ಪ್ರಾಥಮಿಕ ಆದ್ರೂ ಆ ಒಂದು ಯೋಜನೆ ಬಂದ್ರೆ ಆಯಾಯ ಹಳ್ಳಿ ಶಾಲೆಯಲ್ಲಿ ಮಕ್ಕಳನ್ನು ಉಳಿಸ್ಲಿಕ್ಕೆ ಆಗಬಹುದಾ? ಅಂಗನವಾಡಿ ವ್ಯಾಪ್ತಿಯಲ್ಲಿ ಆಯಾಯ ಶಾಲೆಗಳ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸರ್ಕಾರಿ ಆಯಾ ಪ್ರದೇಶದ ಪ್ರದೇಶದಲ್ಲಿರುವ ಅಂಗನವಾಡಿಯಲ್ಲಿ ಅಂಗನವಾಡಿಯಲ್ಲಿ ಕಲಿಯುತ್ತಿರುವ ಮಕ್ಕಳು ಅದೇ ವ್ಯಾಪ್ತಿಯಲ್ಲಿ ಬರುವ ಕಿರಿಯ ಶಾಲೆಗೆ ದಾಖಲಾಗಬೇಕಾಗಿದೆ. ಅದೇ ವ್ಯಾಪ್ತಿಯ ಕಿರಿಯ ಪ್ರಾಥಮಿಕ ಶಾಲೆಗೆ ದಾಖಲಾಗಬೇಕು ಎಂಬ ಕ್ರಮ. ಏನು ಚೆನ್ನಾಗಿ ಮಾಡ್ತೀರಿ ಗೊತ್ತಾಯ್ತು. ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಪಾಲಕರಿಗೆ ಈ ಸಭೆಗೆ ಬಂದಿದ್ದಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೀನಿ. ಯಾಕಂದ್ರೆ ವಿದ್ಯಾರ್ಥಿಗಳ ಜೊತೆ ನೋಡಿರಪ್ಪ, ನಿಮ್ಮ ಹೆಸರೇನು, ಇದೇನ ಹೆಸರೇನು, ಹಿಂದೆ ಹೆಸರು ಹೇಳ್ತಾರೆ ನೋಡಿ, ನಿಮ್ಗೆ ಇದ್ರಲ್ಲೇ ನೋಡಿ ಅವ್ರ ಶಿಸ್ತಾಗಿ ಕೊಟ್ಟಿದ್ದಾರೆ. ಅವಾಗಿಂದ ಒಂದು ಚೂರು ತರಲಿಲ್ಲ. ನೀವು ಹಿಂದೆ ಹೋಗ್ತೀರ, ಅವ್ರು ಮುಂದೆ ಹೋಗ್ತೀರ. ಯಾಕೆ ಹೋರಾಡ್ತಾ ಇದೆಯಾ ಕ್ಲಾಸು? ಬೇರೆ ಏನಾದ್ರು ಹೇಳ್ಬೇಕಾದ್ರೆ ಹೇಳಿ. ಏನಿದೆ, ಏನಕ್ಕೆ ಬರ್ತಾ ಇರೋದು ಇಲ್ಲಿ? ಎಲ್ಲರೂ ಒಳ್ಳೆಯದಿದ್ದಾರೆ ಮೇಡಮ್. ಅವ್ರಿಗೆ ಮತ್ತೆ ಅವ್ರಿಗೆ ಇಷ್ಟ ಇಲ್ಲ ನೋಡಿ. ಇದ್ರ ಬಗ್ಗೆ ಅಂತ ಅವ್ರು ವಿಸ್ತಾರವಾಗಿ ಹೇಳಿದ್ದಾರೆ, ನಾನು ಜಾಸ್ತಿ ಹೇಳಲ್ಲ. ಮತ್ತೆ ನಮ್ಮ ಶಾಲೆ ಪ್ರೋಗ್ರಾಮ್ ಅಂತ ಹೇಳಿ ಇವತ್ತು ನಾನು ತಪ್ಪಿಸೋಕೆ ಭಾಳ ಟ್ರೈ ಮಾಡಿದೆ. ADSC ಅವರು ವಿಸಿಟ್ ಮಾಡ್ತಾ ಇದ್ದಾರೆ ಇವತ್ತು, ನಾವು ಹೋಗ್ಲೇಬೇಕು. ಆದ್ರೂ ಸಹ ಶಾಲೆ ಅಂದಾಗ ಅವ್ರು 12 ಕಾಲಿಗೆ ಬರ್ಬೇಕಂತಿದ್ದಕ್ಕೋಸ್ಕರ ಅದ್ರೊಳಗಡೆ ಎಷ್ಟಾಗ್ತದೆ ಅಷ್ಟಾಗ್ಲಿ ಅಂತ ಬಂದಿದ್ದೇನೆ. ಇದ್ರದ್ದು ಪೂರ್ತಿ ಅಂತೂ ಅವ್ರು ಹೇಳಿದ್ದಾರೆ. ನಾನು ಹೇಳೋದೇಂದ್ರೆ ಸಾಮಾಜಿಕ ಪರಿಶೋಧನೆ ಏನಿಲ್ಲ, ಶಾಲೆಯಲ್ಲಿ ಏನಿದೆ ಏನಿಲ್ಲ, ಏನು ತೊಂದರೆ ಇದೆ, ಇಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನು ತೊಂದರೆ ಇದೆ ಅದನ್ನು ನಾವು ಸರ್ಕಾರಕ್ಕೆ ರಿಪೋರ್ಟ್ ಮಾಡೋದು. ಈಗ ಅವರಿಷ್ಟೆಲ್ಲ 3 ದಿನದಿಂದ ಮಕ್ಕಳಿಂದ ಹಿಡ್ಕೊಂಡು ಎಲ್ಲ ನೋಡ್ಬಿಟ್ಟು ಮಾಡಿದ್ದಾರೆ, ಅದು ಆಯ್ತು. ನೀವು ಪಾಲಕರು ಏನಂತಂದ್ರೆ ಮಕ್ಕಳ ಸಭೆಗೆ ಈಗ ಬಂದಿದ್ದೀರಿ, ಅವ್ರು ಏನು ನ್ಯೂನ್ಯತೆ ಹೇಳಿದ್ರೆ ಅದನ್ನು ಬಿಟ್ಟು, ಯಾರು ಎಲ್ಲರೂ ನಾವು ನೋಡಿದವರೇ ಇರಲ್ಲ, ಏನೋ ಒಂದು ಇರ್ತದೆ, ಈ ತರ ತೊಂದರೆ ಆಗ್ತಾ ಇದೆ, ಈ ತರ ಆಗ್ಬೇಕಿತ್ತು, ಏನಾರು ಅನಿಸಿಕೆ ಹೇಳಲಿಕ್ಕೆ ನಿಮ್ಗೆ ಆಪ್ಷನ್ ಕೊಟ್ಟಿದ್ರು, ಅವಾಗ ಯಾರು ಏನು ಹೇಳಿಲ್ಲ. ಅಂದ್ರೆ ತೊಂದರೆನೇ ಇಲ್ವಾ ಅಥವಾ ಹೇಳಲೇಬಾರ್ದು ಅಂತ ಕೊಟ್ಟಿದ್ರು ಅದು ಗೊತ್ತಿಲ್ಲ. ಬಟ್ ಅಧ್ಯಕ್ಷರು ಒಳ್ಳೆ ಇದೇನು ಮಾಡಿದ್ರು. ಮತ್ತೆ ಇನ್ನು ಇಲ್ಲಿ
ಸ್ಕೂಲ್ ಬಗ್ಗೆ ಹೇಳ್ಬೇಕಾದ್ರೆ ಮೇಡಮ್ನ ಯಾರ್ಯಾರು ಮಿಸ್ ಏನೋ ಹೆಸರೇನು ಗೊತ್ತಿಲ್ಲ, ಓಕೆ ಪರವಾಗಿಲ್ಲ. ಅವ್ರು ನೋಡಿದ್ರೆ ಗೊತ್ತಾಗತ್ತೆ ಯಾವುದೋ ಒಂದು ಮೇಡಮ್ ಹೊಡಿತಾ ಇದ್ದಾರೆ, ನಾವೇ ಹೊಡಿತೀವಿ ಸಣ್ಣವ್ರು ಹೇಳ್ತೀರ ಮೊಳಕೆ ಸಿರಿ ಬೆಳೆ ಸಿರಿನ ಮೊಳಕೆಯಲ್ಲಿ ನೋಡಿ ಅಂತ ಅಂತಾರಲ್ಲ, ಹಾಗೆ ಮೇಡಮ್ ಅನ್ನು ನೋಡಿದ್ರೆ ಶಾಲೆ ಯಾವ ರೂಪ ಇದೆ ಅಂತ ನಾನು ತಿಳ್ಕೊಬಲ್ಲೆ. ಯಾಕಂದ್ರೆ ಅವ್ರು ಬಂದಾಗ ಎಲ್ಲರೂ ಆಲ್ ಇನ್ ಒನ್. ಮೊನ್ನೆ ಒಬ್ಬರಿಗೆ ಪ್ರಶಸ್ತಿ ಸಿಕ್ತು, ಯಾವುದದು ಪಡ್ಕೊಂಡ ಎಲ್ಲೋ ನಮ್ಮ ಶಾಲೆಗೆ ಹೋದಾಗ ಅವ್ರು ಹೇಳ್ತಾ ಇದ್ರು, ಬೆಳಗ್ಗೆ 8 ಗಂಟೆಗೆ ಬಂದಾಗ ಹೆಡ್ಮಿಸ್ಟ್ರು ಕಸ ಗುಡಿಸ್ತಾ ಇದ್ದಾರೆ, 9 ಗಂಟೆಗೆ ಹೋದಾಗ ಟೇಬಲ್ ಒರೆಸ್ತಿದ್ದಾರೆ, 11 ಗಂಟೆಗೆ ಹೋದಾಗ ಚೇಂಬರ್ ಅಲ್ಲಿ ಕೂತಿದ್ದಾರೆ. ಯಾರು ಅಂತಾನೆ ಕಂಡು ಹಿಡಿಯಕ್ ಆಗ್ಲಿಲ್ಲ ನಮ್ಗೆ. ಅದೇ ತರ ಇವರು ಎಲ್ಲರೂ ವಾಯರ್ ಸುತ್ತೋದ್ರಿಂದ ಹಿಡ್ಕೊಂಡು ಕನ್ನಡ ಶಾಲೆಯಲ್ಲಿ ಇದೆ. ನನ್ನ ಕಸಿನ್ಸ್ ಕನ್ನಡ ಶಾಲೆ ಟೀಚರ್ ಆಗಿರೋದ್ರಿಂದ ನನಗೆ ಟೀಚರ್ಸ್ ಏನಂತ ಸ್ವಲ್ಪ ಗೊತ್ತಿದೆ, ಇಲ್ಲ ಅಂತ ಏನ್ ಹೇಳೋದಲ್ಲ. ಅವರು ಇಲ್ಲಿ ಹೇಳಿಲ್ಲ ಅಂದ್ರೆ ನಮ್ಮ ಮನೆಗೆ ಬಂದಾಗ ಎಲ್ಲ ಹೇಳ್ತಿರ್ತಾರೆ. ಮತ್ತೆ ಇವರು ಅನುಭವಿ ಟೀಚರ್ ಇದ್ದಾರೆ, ನೋಡಿದ್ರೆ ಎಲ್ಲರೂ ಇದ್ದವರು ಇದ್ದಾರೆ. ಮಕ್ಕಳಿಗೆ ಏನು ಅವರ ಶಕ್ತಿ ಮೀರಿ ಕಳಿಸ್ತಾ ಇದ್ದಾರೆ ಅಂತ ನಾನು ತಿಳ್ಕೊಬಲ್ಲೆ. ಯಾಕಂದ್ರೆ ಈ ಮಕ್ಕಳು ನೋಡಿದ್ರೆ ಹೇಳಿದ್ರು, ಅವರು ಮೊನ್ನೆ ಕ್ಲಾಸಿಗೆ ಹೋಗಿ ನಾನು ಚೆಕ್ ಮಾಡಿದೆ, ಅವ್ರದ್ದು IQ ಲೆವೆಲ್ ನೋಡಿದೆ, ಎಲ್ಲ ಹೇಳಿದ್ರು. ಮಕ್ಕಳು ಇದಕ್ಕಿಂತ ನೀವು ಮಾತಾಡೋಕೆ ಟ್ರೈ ಮಾಡ್ಬೇಕು. ಯಾರು ಮಾತಾಡ್ತಾ ಇಲ್ಲಲ್ಲ, ಯಾಕೆ? ನಾವೇ ಹುಲ್ಲಿನ ಕಡ್ಡಿಯ ಮಾತಾಡ್ಬೇಕು. ಮಕ್ಕಳು ಫಸ್ಟ್ ಮಾತಾಡ್ಬೇಕು. ಏನಪ್ಪ ಯಾರಾದ್ರೂ ನಿಮ್ ಸೈನ್ ಮಾಡಕ್ ಬರುತ್ತಾ ನಿಮ್ಗೆ? ನಿಮ್ ಹೆಸರನ್ನ ಯಾರು ಮಾಡ್ತೀರಾ? ಒಂದು ಪೇಪರ್ ಕೊಟ್ರೆ ಬಂದು ಸೈನ್ ಮಾಡ್ತೀರಾ? ಯಾರು ಮಾಡ್ತೀರಿ? ಕೈ ಎತ್ತಿ ಬಂದು ಟೇಬಲ್ ಮೇಲೆ ಬಂದು ಮಾಡೋರು ಯಾರಿದ್ದೀರಾ? ಏನಿಲ್ಲ, ಪೇಪರ್ ಕೊಡ್ತೀವಿ, ನಿಮ್ದೇ ನಿಮ್ ಸೈನ್ ಮಾಡಿ ಹೋಗೋದು. ಪೆನ್ ಕೊಡ್ತಾರೆ ಮೇಡಮ್, ಯಾರು ಮಾಡ್ತೀರಾ? ಹೆಂಗಾದ್ರೂ ಮಾಡಿ. ಯಾರು ಮಾಡ್ತೀರಾ? ಓ ವೆರಿ ಗುಡ್. ಯಾಕೆ ನಿಮ್ಗೂ ಆಗಲ್ವಾ? ಈ ಸರಿ ನಮ್ಮ ಹುಡುಗರು ಗೆದ್ರು, ಪರವಾಗಿಲ್ಲ. ಫಸ್ಟ್ ನಮ್ಮ ಹುಡುಗರು ಹೇಳಿದ್ರು, ಈ ಸರಿ ಓಕೆ ಮಾಡ್ತೀರಲ್ವಾ? ಅದೇ ತರ ಸೈನ್ ಯಾಕೆ ಬೇಕು ನಮ್ಗೆ? ನಾನು ಏನಂತ ಗುರುತು ಮಾಡ್ಕೊಳಿಕ್ಕಲ್ವಾ? ನಿಮ್ಮ ಶಾಲೆ ಏನಂತ ನಿಮ್ ಜನಕ್ಕೆ ಗುರುತು ಮಾಡ್ಬೇಕಲ್ವಾ? ನಮ್ಮ ಶಾಲೆ ಇದೆ ಅಂತ. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಸೈನ್ ಹಾಕಿದ್ರೆ ಆಯ್ತಾ? ನಿಮ್ ಶಾಲೆ ಇದೆ ಅಂತ ಗೊತ್ತಾಗತ್ತಾ? ಹಾ, ನಿಮ್ ಶಾಲೆಯಲ್ಲಿ ಏನಾರು ಬರ್ಬೇಕಾದ್ರೆ ನೀವೇನಾರು ಒಂದು ಸಾಧನೆ ಮಾಡಿದಾಗ ತಾನೇ ಈ ಶಾಲೆ ವಿದ್ಯಾರ್ಥಿ ಮಾಡಿದಾರೆ ಅಂತ ಗೊತ್ತಾಗೋದು. ಆತರ ಏನಾದ್ರು ಮಾಡ್ಬೇಕು ನೀವು. ಇದುವೇ ಬರೀ ಓದೋದೊಂದೇ ಅಂತಲ್ಲ, ನೀವು ಡ್ರಾಯಿಂಗ್ ಮಾಡಿ, ಏನಾದ್ರು ಮಾಡಿ. ಹಾಗೆ ನಿಮ್ಮ ಶಾಲೆಯನ್ನ ಹೊರಗಿನವರು ಬಂದು ನೋಡ್ಬೇಕಂದ್ರೆ ನನ್ನ ಸೈನ್ ಅಂದ್ರೆ ಸೈನ್ ಎಲ್ಲರೂ ಹಾಕ್ತೀವಿ. ನಿಮ್ ತಂದೆ ತಾಯಿನ ಹಾಕ್ತಾರೆ, ನಾನು ಹಾಕ್ತೀನಿ, ನನ್ನ ಮಗ ಎಲ್ಲರೂ ಸೈನ್ ಹಾಕ್ತಾರೆ. ಬಟ್ ಆ ಸೈನಿಗೆ ಒಂದು ವ್ಯಾಲ್ಯೂ ಬರ್ಬೇಕಲ್ವಾ? ನಾವೊಬ್ಬ ಏನಾದ್ರು ಮಾಸ್ತರ್ ಆದ್ರೆ ಸೈನ್ ಮಾಡ್ತೀನಿ, ನಾನು ಮಾಸ್ತರ್ ಆಗಲಾದ್ರೆ ಸೈನ್ ಮಾಡಕ್ಕೆ ಚಂದ ಸೈನ್ ಮಾಡ್ತೀನಿ. ಏನ್ ಪ್ರಯೋಜನ ಇದೆ? ಮಾಡ್ಬೇಕಲ್ವಾ? ನಾನು ಸೈನ್ ಮಾಡೋದ್ರಿಂದ ಹಿಡ್ಕೊಂಡು ಹೇಳ್ತಾ ಇದೆ. ಇದು ಅನುಭವಗಳನ್ನ ಹೇಳ್ಬೇಕಾದ್ರೆ ನಾನು ಕಲ್ತಿದ್ದು ಡಿಪ್ಲೊಮಾ ಅಗ್ರಿಕಲ್ಚರ್ ಕಲ್ತು ನಾನು ಸೈಟ್ ಕಲಿತೆ. ನನ್ನ ಬ್ಯಾಚ್ಮೆಂಟ್ ಅವಳು BA ಮಾಡಿ MA ಮಾಡಿ PhD ಮಾಡ್ಕೊಂಡು ಟೀಚರ್ ಆದ್ಲು. ಅವಳು ಸೈನ್ ಮಾಡೋದು ನೋಡಿ ನಾನು ಅವತ್ತಿಂದ ನಾನು ಸೈನ್ ಚೇಂಜ್ ಮಾಡಿದೆ. ಅವಳು ಯಾವ ಲ್ಯಾಂಗ್ವೇಜ್ಗೂ ಮೋಸ ಮಾಡಬಾರ್ದಂತ ಒಂದು ಅಕ್ಷರ ಕನ್ನಡದಲ್ಲಿ, ಒಂದು ಹಿಂದಿಯಲ್ಲಿ, ಒಂದು ಇಂಗ್ಲಿಷಲ್ಲಿ ಅಹನ ಆರ್ ಅಂತ ಅವಳು 3 ಬೈತಿದ್ಲು. ಆ ತರ ಎಲ್ಲ ಅವ್ರು ನೋಡಿದ್ರೆ ಸೈನ್ ಮಾಡಿದ್ರೆ 3 ಅಕ್ಷರ, ಒಂದು ಕನ್ನಡ ವರ್ಡ್ ಬರ್ತದೆ, ಒಂದು ಇಂಗ್ಲಿಷ್ ಬರ್ತದೆ, ಹಿಂದಿ ಬರ್ತದೆ. ನಾನು ಅವತ್ತು ಚೆಕ್ ಮಾಡಿದೆ, ನನಗೆ ಹಿಂದಿ ಸೆಟ್ ಆಗಲಿಲ್ಲ, ಕನ್ನಡ ಇಂಗ್ಲಿಷ್ ಸೆಟ್ ಆಯ್ತು. ನಾನು ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಒಂದು ಸೈನ್ ಮಾಡಿದೆ. ಹಾಗೆ ಬರೀ ಸೈನಲ್ಲೇ ಅಂತಲ್ಲ, ಅವರವರ ಭಿನ್ನತೆ ಏನೇನು ಅನ್ನೋದನ್ನ ಅವ್ರು ತೋರಿಸ್ಕೊಳ್ಬೇಕು. ನಾವು ಎಲ್ಲರೂ ಮನುಷ್ಯರೇ, ನಮ್ಮಲ್ಲಿ ಒಂದೊಂದು ಇದು ಕಲೆ ಇರ್ತದೆ. ನೀವು ತಾಯಿಯಂದಿರು ಮಕ್ಕಳನ್ನ ಇದನ್ನು ಮತ್ತೆ ದಯವಿಟ್ಟು ಹೇಳ್ತೀನಿ, ಯಾವುದೇ ಟೀಚರ್ ಆಗಲಿ, ನಿಮ್ಮ ತಂದೆ ತಾಯಿಯಂದಿರಾಗಲಿ, ಯಾವ ಮಕ್ಕಳಿಗೂ ಅವ್ನು ದಡ್ಡ ಮದ್ದ ಇದ್ದಾನೆ ಅಂತ ಯಾವುದೇ ಕಾರಣಕ್ಕೂ ಕರಿಬೇಡಿ. ಅವರೆಲ್ಲ ಅವ್ರ ವಿದ್ಯೆ ಅವ್ರ ಹತ್ರ ಇರ್ತದೆ. ನೀವು ಅವ್ರಿಗೆ ಪ್ರೋತ್ಸಾಹ ಕೊಡೋದ್ರಲ್ಲಿ ಕಮ್ಮಿ ಆಗಿರ್ತದೆ. ದಡ್ಡ ಅಂತ ಯಾವ ಕಾರಣದಿಂದ ಹೇಳ್ತೀರಿ ನೀವು? ಎಲ್ಲದರಲ್ಲೂ ಎಲ್ಲರೂ ಬುದ್ಧಿವಂತರೇ ಇರ್ತಾರೆ, ಬಟ್ ಅವರವರ ವೇ ಬದಲಾವಣೆ ಆಗಿರ್ತದೆ. ಒಬ್ರು ಮ್ಯಾಥ್ಸ್ ಅಲ್ಲಿ ಇರ್ತಾರೆ, ಒಬ್ರು ಸೈನ್ಸ್ ಅಲ್ಲಿ ಇರ್ತಾರೆ, ಒಬ್ಬೊಬ್ರು ಬೇರೆದ್ರಲ್ಲಿ ಇರ್ತಾರೆ. ಯಾವ್ದಾದ್ರಲ್ಲೂ ಅವ್ರಿಗೊಂದು ಬುದ್ಧಿ ಇರ್ತದೆ. ಅದು ಯಾವುದ್ರಲ್ಲಿ ಅವ್ರಿಗೆ ಆಸಕ್ತಿ ಇದೆ ಅಂತ ನಾವು ಟೀಚರ್ ಆಗಿರ್ಬೋದು ಅಥವಾ ತಂದೆ ತಾಯಿಯಂದ್ರಾಗಬೇಕು, ನಮ್ಮ ಪೋಷಕರಾಗಬೇಕು, ನಾವು ಅದನ್ನ ಕಂಡುಹಿಡಿಬೇಕು. ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು, ಮತ್ತೆ ಫ್ರೀಡಮ್ ಕೊಡಬೇಕು. ಏನ್ ತಪ್ಪಾಗಿದೆ ಅಂತ ಫ್ರೆಂಡ್ಲಿಯಾಗಿ ತಿದ್ದಿ ಹೇಳಬೇಕು. ನನಗೆ ಈ ಪರಿಶೋಧನೆ ಬಗ್ಗೆಕ್ಕಿಂತ ಮಕ್ಕಳ ಬಗ್ಗೆ ಹೇಳೋದಂದ್ರೆ ತುಂಬಾ ಇಷ್ಟ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಮಕ್ಕಳಿಗೆ ಪ್ರೋತ್ಸಾಹ ಕೊಡಿ. ಮತ್ತೆ ಶಾಲೆ ಅಂತಿದ್ದೀರಲ್ಲ, ಯಾವ ಶಾಲೆಗೆ ಅಡ್ಮಿಷನ್ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ. ನಮ್ಮ ಮಕ್ಕಳು ಏನು ಕಲಿಯೋ ಹಾಗೆ ನಾವು ಪ್ರೋತ್ಸಾಹ ಕೊಡ್ತೀವಲ್ಲ ಅದು ಮುಖ್ಯ. ನೀವು ಹೊರಗಡೆ ಪ್ರೈವೇಟ್ ಶಾಲೆಯಲ್ಲಿ ಕಲ್ತಿರೋ ಮಕ್ಕಳೆಲ್ಲ ಇದ್ದಾರೆ ಅಂತಂದ್ರೆ, ಎಷ್ಟೋ ಜನ ಪ್ರೈವೇಟ್ ಸ್ಕೂಲಲ್ಲಿ ಕಲಿಸಿದವ್ರು ಮನೇಲಿ ಕೂತ್ಕೊಂಡಿದ್ದಾರೆ, ಕನ್ನಡ ಶಾಲೆಯಲ್ಲಿ ಕಲ್ತವ್ರು ಎಲ್ಲೆಲ್ಲಿ ಹೋಗಿದ್ದಾರೆ. ಲಾಸ್ಟ್ ಟೈಮ್ SSLC ಟಾಪರ್, ಎಲ್ಲಿ ಕರ್ನಾಟಕ ಟಾಪರ್ ಆದವ್ರನ್ನ ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ನವರು ಮನೆಗೆ ಹೋಗಿ ಅವ್ರ ಶಾಲೆ ಹೆಸರು ಮಾಡ್ಕೊಳ್ಳಿಕ್ಕೆ ಫೀಸ್ ಕೊಡ್ಲಾರ್ದೇನೆ ಅವ್ರನ್ನ ಅಡ್ಮಿಷನ್ ಮಾಡ್ಕೊಂಡ್ರು. ಇದೇ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ, ಯಾರೋ ಒಬ್ರು XYZ, ನಾವು ಹೆಸರು ಹೇಳೋ ಅವಶ್ಯಕತೆ ಇಲ್ಲ. ಆ ತರ ಕನ್ನಡ ಶಾಲೆಯಲ್ಲಿ ಪ್ರತಿಭೆ ಇದೆ. ಅದನ್ನ ಅವ್ರು ಒಬ್ಬರೇ ಅಂತಲ್ಲ, ಅದೇ ಉಳಿದವರು ತುಂಬಾ ಜನ ಬಂದ್ರೆ. ಈಗ ಯಾವ ಊರು ಯಾವ ಶಾಲೆ ಅಂತ ನಾನು ಹೇಳ್ತಾ ಇದ್ದೀನಲ್ವಾ, ನಿಮ್ಮ ಕೊಡುಮಾರ್ನಾಡ್ ಶಾಲೆನ ನಿಮ್ಮ ಟೀಚರ್ನ ನೆನೆಸ್ಕೋಬೇಕಾದ್ರೆ ನೀವು ಯಾವ್ದಾರ ಒಂದು ರನ್ನಿಂಗ್ ಅಲ್ಲಾಗ್ಲಿ, ಸ್ಪೋರ್ಟ್ಸ್ ಅಲ್ಲಾಗ್ಲಿ, ಓದೋದ್ರಲ್ಲಿ, ಬರೆಯೋದ್ರಲ್ಲಿ, ಡೈಗ್ರಾಮ್ಸ್, ಈಗ ತುಂಬಾ ಆಪ್ಷನ್ ಇದಾವೆ. ನಿಮ್ಗೆ ಯೂಟ್ಯೂಬ್ ಬಂದಿದೆ, ನಮ್ಗೆ ಯಾರು ಹೇಳ್ಕೊಡ್ತಿರ್ಲಿಲ್ಲ. ನಮ್ಗೆ ಯೂಟ್ಯೂಬ್ ಇದೆ, ಏನ್ ಬೇಕು ನೀವೇ ಕಂಡುಹಿಡಿತೀರಿ. ಈಗ ಯೂಟ್ಯೂಬ್ ಅಲ್ಲಿ ಏನ್ ನೋಡ್ತೀರಾ? ಯಾರಾದ್ರೂ ಯೂಟ್ಯೂಬ್ ಯೂಸ್ ಮಾಡ್ತೀರಾ ಮನೆಯಲ್ಲಿ ಖಾಲಿ ಇದ್ದಾಗ? ಯೂಟ್ಯೂಬ್ ನೋಡೋದು ಯಾರು ಸಾಧ್ಯನೇ ಇಲ್ಲ. ಇದರಲ್ಲಿ ಎಲ್ಲರೂ
ನೋಡ್ತಾರೆ, ಸುಮ್ಮನೆ ಕೂತಿದ್ದಾರೆ. ಏನ್ ನೋಡ್ತೀವೋ ನಿನ್ನ ಹೆಸರು ಅಂತ ಹೇಳು. ಅಂಕೋಶ್, ನೋಡಿ ಅವ್ನು ಹೆಂಗಿದ್ದಾನೆ, ಸ್ಟ್ರಾಂಗ್. ಮತ್ತೆ ಇನ್ನೊಂದು ಸರ್, ನಾವು ಎಷ್ಟು ಶಾಲೆಗೆ ಹೋಗಿದ್ವಿ? ನಾನು ಬಂದಿದ್ದು 7 ಶಾಲೆಗೆ ಬಂದ, 7ರಿಂದ 8 ಶಾಲೆಗೆ ಹೋಗಿದ್ದೇನೆ. ಅಂದ್ರೆ ನಮ್ಮಲ್ಲಿ ಇರುವಂತ ಸಲಕರಣೆಗಳಲ್ಲೇ ಅಚ್ಚುಕಟ್ಟಾಗಿ ಡಿಫ್ರೆಂಟ್ ಆಗಿ ಮಾಡಿರೋ ಶಾಲೆ ಅಂದ್ರೆ ಇದೇ. ನಾನು ಖುಷಿ ಪಟ್ಟಿದ್ದೇನೆ. ಐಡಿ ಕಾರ್ಡ್ ಹಾಕೊಂಡಿದ್ದಾರೆ. ಯಾವ ಶಾಲೆಯಲ್ಲಿ ಐಡಿ ಕಾರ್ಡ್ ಹಾಕೊಂಡು ನೋಡಿದ್ರೆ ನೀವು? 10 ಶಾಲೆ ಹೋಗಿದ್ದೆ, ಎಲ್ಲಿ ಐಡಿ ಕಾರ್ಡ್ ನೋಡ್ಲಿಲ್ಲ ನಾನು. ಪ್ರತಿಯೊಬ್ರು ಏನೋ ಒಬ್ರಿಬ್ರು ಮಿಸ್ ಆಗ್ತದೆ, ಏನ್ ತೊಂದರೆ ಇಲ್ಲ, ಅದು ಬಟ್ಟೆ ಇದಾಗಿರ್ತದೆ ಏನು. ಆದ್ರೆ ಮ್ಯಾಕ್ಸಿಮಮ್ ಮಕ್ಕಳೆಲ್ಲ ಹಾಕೊಂಡಿದ್ದಾರೆ. ಅಲ್ಲೊಬ್ಬ ಐಡಿ ಕಾರ್ಡ್ ಇರಲಿಲ್ಲ ಅಂದ್ರೆ ಬರೀ ದಾರನಾರ ಹಾಕೊಂಡಿದ್ದಾರೆ. ಯಾರಮ್ಮ ನೋಡಿ, ಪ್ರೀತಿ ಅವ್ರಿಗೆ ಎಂದಿಲ್ಲ, ಖುಷಿಯಿಂದ ಹೇಳ. ಅದಕ್ಕೆ ಯಾಕೆ ಐಡಿ ಕಾರ್ಡ್ ಎಲ್ಲೋಗಿದೆ? ಆಗಲ್ಲ ಇಲ್ವಾ? ಇದ್ರೆ ಹಾಕೋಬೇಕಲ್ವಾ? ಮತ್ತೆ ದಾರ ಅಷ್ಟೇ ಹಾಕೊಂಡಿದ್ಯಾ? ಆಗಲಿದ್ರೆ ಆಯ್ತಾ? ಸರಿ, ಇದೆ ಅಲ್ವಾ? ಸಾಕು. ಇಲ್ಲ ಅಂದ್ರೆ ಅದಕ್ಕೆ ಕೇಳ್ಬೇಕಂತ ಮಾಡಿದ್ದೆ ಮೇಡಮ್. ದಾರ ಒಂದಾರ ಹಾಕೊಂಡಿದ್ಯಲ್ಲ, ಖುಷಿ ಆಯ್ತು ನಮಗೆ. ಅಂದ್ರೆ ಅದು ಮಕ್ಕಳಲ್ಲಿ ಬೇಕಲ್ವಾ? ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಇದು ಮಾಡಿ, ಏನಾದ್ರು ಕೇಳಿಕ್ಕಿದ್ರೆ ನೀವು ಕೇಳಿ. ಇನ್ನೊಂದು ಹೇಳ್ತೀನಿ, ಟೀಚರ್ಸ್ ಅಂದ್ರೆ ನಿಮ್ಮ ಟೀಚರ್ ಯಾರು ಇಷ್ಟ ನಿಮ್ಗೆ ಇದರಲ್ಲಿ? ಅವ್ರ ಯಾಕೆ ಇಷ್ಟ? ಅದೊಂದಾದ್ರೆ ಸಾಕು. ಮತ್ತೆ ಬೇರೆ? ಮತ್ತೆ ಟೀಚರ್ಸ್ ಬಗ್ಗೆ ಹೇಳೋದಾದ್ರೆ ಹೇಳ್ತಾ ಇದ್ದಾರಲ್ಲ, ಟೀಚರ್ಗೆ ಅದು ಆಯ್ತು. ನಾನು ಜಸ್ಟ್ ಜನರಲ್ ಆಗಿ ಹೇಳ್ತೇನೆ. ನಾವು ಟೀಚರ್ ಅನ್ನೋರು ಎಲ್ಲರೂ ಟೀಚರ್ ವೃತ್ತಿಯಲ್ಲಿ ಇರ್ತಾರೆ, ಎಲ್ಲರೂ ಪಾಠ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ. ಯಾರು ಪ್ರೀತಿಯ ಟೀಚರ್ ಅಂತ ಕೇಳಿದಾಗ ಅವ್ರನ್ನ ಯಾಕೆ ತೋರಿಸಿದ್ರು? ಅವ್ರಿಗೆ ಏನ್ ಇಷ್ಟ, ಏನ್ ಗುಣಗಳು ಇಷ್ಟ ನಿಮ್ಗೆ? ಒಂದ್ 3-4 ಕೇಳಿ. ಮತ್ತೆ ಓಕೆ, ಅದೇ ಅಲ್ವಾ? ಅದು ಅವ್ರು ಎಲ್ರು ಮಾಡ್ತಾರೆ, ಎಲ್ಲರೂ ಕೆಲಸ ಮಾಡ್ಬೇಕು. ಒಂದಷ್ಟು ಶಾಲೆಗಳಿಗೆ ಯಾವುದೇ ಇದು ಹೇಳೋದು ಬೇಡ, ಇದೊಂದು ಸಾಮಾಜಿಕ ಪರಿಶ್ರಮ ಮುಗಿದ್ರೆ ಸಾಕಪ್ಪ, ನನ್ನ ಮನೆಗೆ ಹೋಗ್ಬೇಕನ್ನೋರು ಇರ್ತಾರೆ. ನಮ್ಮ ಶಾಲೆಗೆ ಯಾರೋ 4 ಜನ ಬಂದಿದ್ದಾರೆ, ಅವ್ರಿಗೆ ಶಿಸ್ತಾಗಿ ಮಾಡ್ಬೇಕನ್ನೋದು ಇರ್ತದೆ. ಇದೆ ಟೀಚರ್, ಅವ್ರಿಗೆ ಇನ್ನೇನ್ ಬೇಕಾಗಿಲ್ಲ, ಜಾಸ್ತಿ ಏನ್ ಬೇಡ, ಅವ್ರಿಗೆ ಸಾಕಿಷ್ಟೇ. ಅವ್ರಿಗೆ ನೀವು ಏನ್ ಕೊಡ್ಲಿಲ್ಲ ಅಂದ್ರೆ ಅವ್ರ ಪ್ರೀತಿಯ ಟೀಚರ್ ಅದಲ್ಲ. ಎಲ್ಲ ಶಿಕ್ಷಕರು ಪಾಠ ಮಾಡ್ತಾರೆ. ಆದ್ರೆ ನಾಳೆ ನೀವು ಇದ್ರಲ್ಲಿ ಯಾರು ಒಬ್ರು ಟೀಚರ್ ಆದ್ರೆ, ನಾಳೆ ನಿಮ್ಮ ಮುಂದೆ ಮತ್ತೆ ಒಂದು 20 ಜನ ಕುಂತಾಗ ನಿಮ್ಮ ಪ್ರೀತಿಯ ಟೀಚರ್ ಯಾರಂತ ನಿಮ್ಮ 10 ಮಂದಿಯಲ್ಲಿ ಯಾರು ಒಂದು ಹೆಸರು ನಿಮ್ಮ ಹೆಸರು ಹೇಳುವಾಗೆ ನೀವು ಕೆಲಸ ಮಾಡ್ಬೇಕು. ಈಗ ನೋಡಿ ಮೇಡಮ್, ಖುಷಿ ಇದೆ ಅವ್ರಿಗೆ. ಇಷ್ಟು ಜನದಲ್ಲಿ ಎಲ್ಲರೂ ಅವ್ರು ಹೇಳ್ತಾರೆ, ಯಾಕೆ ಇವ್ರು ಏನ್ ಮಾಡಲ್ವಾ? ಇನ್ನೊಂದು ಮೇಡಮ್ ಇವ್ರು ಕೋಪ ಅಲ್ಲ? ಮತ್ತೆ ಯಾಕೆ ಮೇಡಮ್ ಅವ್ರೊಬ್ರೇ ಸಾಕಾ? ಮತ್ತೆ ಈ ಮೇಡಮ್ ಏನ್ ಹೇಳ್ತಾರೆ? ಅವರು ಜೋರಿದಾರಲ್ಲ, ಹೊಡಿತಾರೆ ಅವ್ರು. ಮತ್ತೆ ಅವ್ರಾಗ ಇಷ್ಟ ಇಲ್ಲ? ಯಾಕೆ ಇಷ್ಟ ಇಲ್ಲ ಹೇಳಿ? ಮತ್ತೆ ಅವ್ರದ್ದು ಇಷ್ಟ ಇಲ್ಲ ಅಂದ್ರೆ ಗುಣ ಹೇಳ್ಬೇಕು. ಮತ್ತೆ ಇಷ್ಟ ಆಗಿದೆ ನಿಮ್ಮ ಮೇಡಮ್ ಹೇಳಿದ್ರಿ, ಇಷ್ಟ ಇಲ್ಲ ಅದಕ್ಕೆ ಒಂದು 3 ಹೇಳಿಲ್ಲ ಏನಾದ್ರು ಹೇಳಿ. ಅಲ್ಲ, ನೀವು ಎಲ್ಲರೂ ಹೇಳ್ಕೊಂಡು ಹೋಗ್ತೀರಿ, ಪಾಪ ಅವ್ರ ಬ್ಯಾಕ್ ಸಪೋರ್ಟ್ ಅಲ್ಲ. ಎಲ್ಲರಿಗೂ ಎಲ್ಲ ಟೀಚರ್ ಇಷ್ಟ ಆಗ್ಬೇಕಂತಲ್ಲ, ಇಷ್ಟ ಆಗ್ಲಾರ್ದವರು ಇರ್ಬೇಕು. ಅವ್ರು ಯಾಕೆ ಅವ್ರ ತಪ್ಪನ್ನು ಹುಡುಕಿ ತಿಂತ ಇರ್ತಾರೆ, ಅದಕ್ಕೆ ಅವ್ರು ಬೇಗ ಇಷ್ಟ ಆಗಲ್ಲ. ಪಾಠ ಮಾಡ್ಲಿಕ್ಕೆ ನನಗೊಂದು ಇಂಗ್ಲಿಷ್ ಟೀಚರ್ ಇದೆ, ನಾನು ಈವಾಗಲೂ ಅವರನ್ನು ದ್ವೇಷಿಸ್ತೇನೆ ಹೇಳುದು. ಯಾಕಂದ್ರೆ ನನಗೆ ಅವರು ಇಂಗ್ಲಿಷ್ ಕಲಿಸ್ತಿಲ್ಲ. ಇವಾಗಲೂ ನಾನು ಅದನ್ನು ಅನುಭವಿಸ್ತೇನೆ. ಹಾಗಾಗಿ ನೀವು ಮುಂದೆ ಅಂಥದ್ದು ಮಾತು ಬರಲೇಬಾರ್ದು. ಯಾವಾಗ ನಾವು ಹೇಳ್ತಿದ್ದಾಗ ಒಂದು ಪೋಯಮ್ ಇರ್ಬೋದು, ಟೆಲ್ ಮಿ ನಾಟ್ ಇನ್ ಮೋರ್ ಫುಲ್ ದ ಡವ್ ಅಂತ ಪೋಯಮ್. ಅದು ನಾನು ಹೇಳ್ತಿದ್ದಾಗ 3 ಕಟ್ಟಿಗೆ ಮುರುಗಿ ಹೋಗುವಂಗೆ ಬಡಿಸ್ಕೊಂಡಿದ್ದೇನೆ ನಾನು. ಒಂದಲ್ಲ ಎರಡಲ್ಲ. ಕೆಳಗೇರಿ ಗಿಡ್ಡಾನೆ ಅಂತಿದ್ದೀನಿ ಟೀಚರ್ಗೆ. ಕೆಳಗೇರಿ ಸರ್ ಹೆಸರು BR ಬಾಲಚಂದ್ರ ಕೆಳಗೇರಿ ಅಂತೇಳಿ. ಅವ್ರು ಇಲ್ಲಿರಲ್ಲ, ಶಾಲೆ ಸುತ್ತಮುತ್ತ ಇರೋ ಬೇವಿನ ಕಡ್ಡಿ ಒಂದು ಉಳಿತಿಕ್ಕಿಲ್ಲ. ಇಲ್ಲಿ ಯಾರೀಗ ಬೆಳೆಯೋದಿಲ್ಲ. ಇಷ್ಟಿಷ್ಟು ಅವ್ರು ಇರೋದೇ ಈಟ. ಇಷ್ಟೊಂದು ಕೆಳಗೆ ಹೋಗಿ ಮೇಲಿಂದ ಬರೋವರೆಗೂ ಹೊಡೆಸ್ಕೋಬೇಕು. ಆ ರೇಂಜಲ್ಲಿ ಇದ್ರು ಅವರು. ಅಂತವ್ರು ನಾವು ಬೈತಿಲ್ಲ, ಹೊರಗೆ ಬೈತಿದ್ದೀವಿ, ಆಮೇಲೆ ಸುಮ್ಮನೆ ಆಗಲಿ. ಯಾಕಂದ್ರೆ ಅವ್ರು ಬಿಡ್ಲಿಲ್ಲ, ಕಲಸೇ ಕೊಟ್ರು. ಮತ್ತೆ ಟೀಚರ್ಗಳಂತಂದ್ರೆ ನೀವು ಯಾವತ್ತು ನಿಮ್ಮ ಶಿಕ್ಷಕರನ್ನ ಪ್ರೀತಿಯಿಂದ, ಮತ್ತೆ ಇನ್ನೊಂದು ಪಾಲಕರು ಯಾವತ್ತು ಟೀಚರ್ಗೆಲ್ಲ ಕ್ಲಾಸ್ಮೇಟ್ಸ್ ಇರ್ಬೋದು, ಹಿಡಿತಾಗಲ್ವಾ ಅವ್ರ ಹೆಸರು ಹೇಳಿ ಫೋನ್ ಮಾಡಿ ನಾನು ಹೇಳ್ತೀನಿ ಬಿಡು ನಿಮ್ಮ ಮಿಸ್ಗೆ ಅಂತ ಅನ್ಬೇಡಿ. ನೀವು ಎಂಥದೇ ದೊಡ್ಡ ಹುದ್ದೆಯಲ್ಲಿರಿ, ಎಂಥದ್ದು ಲಕ್ಷಾಧಿಪತಿ ಇರಿ, ಕೋಟ್ಯಾಧಿಪತಿ ಇರಿ, ಮಕ್ಕಳ ಮುಂದೆ ಟೀಚರ್ಗೆ ಮರ್ಯಾದೆ ಕೊಡೋದನ್ನ ನೀವು ಮೊದಲು ಪಾಲಕರು ಕಲೀರಿ. ನಮ್ಮ ಮಕ್ಕಳು ಕ್ಲೋಸ್ ಇದ್ದಾರೆ ಬಿಡು, ಏನೋ ಆಗ್ತದೆ ಅಂತ ಮಕ್ಕಳ ಮೇಲೆ ಬೇರೆ ಭಾವನೆ ಬರಬಾರ್ದು. ಟೀಚರೇ ಅವರು. ಎಂತೆಂಥವ್ರೇ ಆದ್ರೂ ಈಗ ಈ ಮೇಡಮ್ ಕಲಿಸಿದವ್ರು ನಾಳೆ ಎಂತೆಂಥ ಹುದ್ದೆಯಲ್ಲಿರೋರು ಅವ್ರ ಮುಂದೆ ಬಂದು ಕೈ ಮುಗಿದು ಹೋಗ್ತಾರೆ. ಅದು ಹುದ್ದೆ ಅವ್ರದ್ದು ಬೇರೆ. ಆ ಥರ ಹೇಳ್ತೀವಿ. ನೀವು ಪಾಲಕರು ಯಾವತ್ತೂ ಮಕ್ಕಳಿಗಿಂತ ಮಕ್ಕಳಿರುವಾಗ ಟೀಚರ್ಗೆ ತುಂಬಾ ಮರ್ಯಾದೆ ಕೊಟ್ಟು ಮಾತಾಡಿ. ಯಾಕಂದ್ರೆ ಅದನ್ನು ಮಕ್ಕಳ ಮೇಲೆ ಪರಿಣಾಮ ಬೀರಬಾರ್ದು. ಮತ್ತೆ ನಿಮ್ಗೆ ಇಷ್ಟರವರೆಗೂ ಏನಾದ್ರು ಮಾಡಿಸಿದ್ರೆ, ಏನಾದ್ರು ಡೌಟ್ಸ್ ಇದ್ರೆ, ಮತ್ತೆ ಶಾಲೆಯಲ್ಲಿ ಏನೋ ಈ ತರ ಇದೆ ಚೇಂಜಸ್ ಮಾಡ್ಬೇಕಂತ ಏನಾದ್ರು ಹೇಳಿದ್ರೆ ಹೇಳಿ. ಮತ್ತೆ ಮಕ್ಕಳು ನಾನೊಂದು ಹೇಳ್ತೇನೆ, ಯೂಟ್ಯೂಬ್ ಅಲ್ಲಿ ನೋಡೋದಾದ್ರೆ ಡಾಕ್ಟರ್ ಗುರುದತ್ ಕರಸ್ಗಿ ಅಂತ ಏನೋ ಒಬ್ರು ಇವ್ರದ್ದು ಟೀಚರ್ ಇದ್ದಾರೆ.
ಅವ್ರದ್ದು ಯಾವಾಗ ಒಂದು 10 ನಿಮಿಷ ಯೂಟ್ಯೂಬ್ ವಿಡಿಯೋ ನೋಡಿ, ಅವಾಗ ಗೊತ್ತಾಗತ್ತೆ ನಿಮಗೆ ಏನು ಮಕ್ಕಳು ಏನು ಮಾಡ್ಬೋದು ಏನೇನಂತ. ಅವರು PhD ಮಾಡಿದ್ರು ಸಹ ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದವರು 10ನೇ ತರಗತಿಯಲ್ಲಿ. ನೋಡಿ ಆ ಥರ ಎಲ್ಲ ನೋಡಿ ನನಗೆ ಇಲ್ಲಿ ಮಾತಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ಮತ್ತೆ ಈ ಶಾಲೆ ತುಂಬ ಖುಷಿ ಆಯಿತು. ಬರಲಿಲ್ಲ ಅಂದರೆ ನಾನು ಒಳ್ಳೆ ಶಾಲೆಯನ್ನು ಮಿಸ್ ಮಾಡ್ಕೊತಿದ್ದೇನೋ ಗೊತ್ತಿಲ್ಲ. ಆದರೂ ಹರೀಶ್ ಸರ್ ಒಂದು 2-3 ಸರಿ ಫೋನ್ ಮಾಡಿ ಬನ್ನಿ ಅಂದರು. ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ, ಸಹ ಶಿಕ್ಷಕರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮಕ್ಕಳ ಪ್ರತಿಕ್ರಿಯೆಯೂ ಅವರಿಗೆ ಗೊತ್ತಿದೆ, ಅದನ್ನು ಅರ್ಥೈಸಿಕೊಂಡಿದ್ದಾರೆ ಅಲ್ವಾ? ಹಾಗೆ ಅವರು ವಿಸ್ತಾರವಾಗಿ ಎಲ್ಲ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಹಾಗೆ ನೀವು ಸರ್ಕಾರಿ ಉದ್ಯೋಗ ಅಂದರೆ ಕೆಲಸ ಆಗಿದ್ದಾರೆ. ಇವತ್ತಿನ ಈ ಒಂದು ಸಾಮಾಜಿಕ ಪರಿಶೋಧನೆ ಪ್ರಶ್ನಾವಳಿ, ಸಾಮಾಜಿಕ ಪರಿಶೋಧನೆ ಪಾಲಕರ ಸಭೆ, ಇದರಲ್ಲಿ ಆಗಮಿಸಿದಂಥ ಎಲ್ಲ ಅಧಿಕಾರಿ ವರ್ಗದವರೇ ಹಾಗೂ ಮುಖ್ಯ ಶಿಕ್ಷಕಿಯವರೇ, ಶಿಕ್ಷಕ ವರ್ಗದವರೇ ಹಾಗೂ STMC ಉಪಾಧ್ಯಕ್ಷರೇ, ಪಾಲಕರ ಅಧ್ಯಕ್ಷರಾದಂಥ ಶೋಭಾ ಹಾಗೂ ಪುಟಾಣಿ ಮಕ್ಕಳೇ, ಈ ಒಂದು ಸಭೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಪೋಷಕರೇ, ಇವತ್ತಿನ ಸಭೆ ಈ ಒಂದು ಸಾಮಾಜಿಕ ಪರಿಶೋಧನೆ ಅಂತೇಳಿ ಇದರಲ್ಲಿ 3 ದಿನದಿಂದ ನಮಗೆ ಎಲ್ಲ ಒಂದು ನಮ್ಮ ಶಾಲೆಯ ಬಗ್ಗೆ ಯಾವ ರೀತಿಯಲ್ಲಿ ನಮಗೆ ಶಾಲೆಯಿಂದ ಅನುಕೂಲತೆಗಳು ಸಿಗ್ತದೆ ಇದರ ಬಗ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾಹಿತಿ ಪಡೆದುಕೊಂಡು ಅದರ ಒಟ್ಟಿಗೆ ನಮಗೆ ಒಂದು ವರದಿಯನ್ನು ಕೂಡ ಮಂಡನೆ ಮಾಡಿದ್ದಾರೆ. ಬಹಳ ಸಂತೋಷ. ಯಾವುದೇ ರೀತಿಯಲ್ಲಿ ಕೂಡ ನಮ್ಮ ಶಾಲೆಯ ಒಂದು ಕುಂದುಕೊರತೆ ಬರಲಿಲ್ಲ. ನಮ್ಮ ಶಾಲೆ ನಾವು ಎನಿಸಿಕೊಂಡ ಹಾಗೆ ಎಲ್ಲ ರೀತಿಯಲ್ಲಿ ಕೂಡ ನೋಡುವವರಿಗೆ ಕೂಡ ಪರಿಶೋಧನೆ ಮಾಡುವವರಿಗೆ ಕೂಡ ಇವತ್ತೊಂದು ಅನ್ಯೋನ್ಯತೆಯಾಗಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತದೆ. ಅದರೊಟ್ಟಿಗೆ ಮಕ್ಕಳ ಶಿಸ್ತು ಬದ್ಧತೆ ಇರುವುದು ಪ್ರತಿಯೊಂದರಲ್ಲಿ ಕೂಡ ಸರ್ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ನಮಗೆ ಕುಂದುಕೊರತೆ ಇಲ್ಲ. ಕುಂದುಕೊರತೆ ಇರುವುದು ಒಂದೇ, ಏನೋ ಒಂದು ನಮ್ಮ ಒಂದು ಶಾಲೆ ಮುಚ್ಚುವಂತೆ ಆಗಬಾರ್ದು ಎನ್ನುವಂತ ನಮಗೆ ಆಸೆ. 30-35-40 ವರ್ಷದಿಂದ ಈ ಒಂದು ಶಾಲೆಯಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಕಲಿತು ಅವರವರ ಒಂದು ಜೀವನಕ್ಕೆ ದೊಡ್ಡ ಹುದ್ದೆಯಲ್ಲಿದ್ದು ಅವರ ಜೀವನ ಪರಿವರ್ತನೆಗೊಂಡಿದೆ. ಅಂತ ಶಾಲೆ ಈ ಒಂದು ಶಾಲೆಯಾಗಿ ಉಳಿಬೇಕು. ಇನ್ನು ಮಕ್ಕಳ ಸಂಖ್ಯೆಯ ಬಗ್ಗೆ ಅಂತ ಹೇಳಿದ್ರೆ ನಾವು ಕೇಳಿದಾಗ ಕೂಡ ನಮಗೆ ಮೇಡಮ್ ಹತ್ರ ನಿನ್ನೆ ನಾವು ಆಫೀಸರ್ ಕೂತ್ಕೊಂಡು ಸ್ವಲ್ಪ 5 ನಿಮಿಷ ಮಾತಾಡಿದ್ವಿ. ನೀವೊಂದು ಪರಿಶೀಲನೆ ಬಗ್ಗೆ ಈ ರೀತಿಯಲ್ಲಿ ಒಂದು ನಿಮ್ಮ ಸಾಮಾಜಿಕವಾಗಿ ನೀವೊಂದು ಎಲ್ಲರ ಮನೆಗೆ ಭೇಟಿ ಕೊಟ್ಟು ಕೂಡ ಅದರ ಬಗ್ಗೆ ನೀವು ಪರಿಶೋಧನೆ ಮಾಡ್ತೀರಿ. ಮಕ್ಕಳ ಸಂಖ್ಯೆ ಹೆಚ್ಚಿಸುವಲ್ಲಿ ಕೂಡ ನಿಮಗೆ ಈ ರೀತಿಯಲ್ಲಿ ನಮಗೆ ಕೈ ಜೋಡಿಸಲಿಕ್ಕೆ ಆಗ್ತದ? ಇದರ ಬಗ್ಗೆ ಏನಾದರೂ ನಿಮ್ಮ ಒಂದು ಏನಾದರೂ ಕಾರ್ಯಕ್ರಮ ಇದೆಯಾ? ಇದನ್ನು ಬದಲಾವಣೆ ಮಾಡಬಹುದಾ ಅಂತೇಳಿ ಅದರ ಬಗ್ಗೆ ನಾವು ಮಾತಾಡಿದ್ದೀವಿ. ಯಾಕೆಂತ ಹೇಳಿದ್ರೆ ಇನ್ನೊಂದು ನಾವು ಚರ್ಚೆ ಮಾಡಿದ್ದೇವೆ. ಈಗ ಒಂದು ಕನ್ನಡದಿಂದ ಇಂಗ್ಲಿಷ್ ಮಾಧ್ಯಮ ಶಾಲೆ, ಇಂಗ್ಲಿಷ್ ಮಾಧ್ಯಮ ಅಂದ್ರೆ ಸರ್ಕಾರದಿಂದಲೇ ಒಟ್ಟುವಾಗಿ ಬರುವ ಹಾಗೆ ಬಂದಿದ್ರೆ ಒಳ್ಳೇದಿತ್ತು ಅಂತೇಳಿ. ಯಾಕೆಂತ ಹೇಳಿದ್ರೆ ಈಗ ನಮ್ಮ ಹತ್ತಿರದಲ್ಲಿ ಒಂದು ಇಂಗ್ಲಿಷ್ ಮೀಡಿಯಂ ಉಂಟು, ಅದರಲ್ಲಿ ಕೂಡ ಈಗ ಸೇರಿಸಿದ್ದಾರೆ, ಎಲ್ಲರೂ ಸೇರಿಸಿದ್ದಾರೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳಿ. ಆದರೆ ಈಗ ಅವರಿಗೂ ಕೂಡ ಇಲ್ಲಿ ತನಕ ಬಂದಿದೆ. ಅದರದ್ದೊಂದು 2,000 ಕಟ್ಟಿ, ಇದ್ರದ್ದು 2,000 ಕಟ್ಟಿ ಹೋಗುವ ಗಾಡಿ ಅದು ಇದು ಅಂತ ಹೇಳಿ ಅವರಿಗೆ ಈಗ ಗೊತ್ತಾಗಿದೆ. ಹಾಗೆ ನಮ್ಮ ಶಾಲೆಯಲ್ಲಿ ಕೂಡ ಒಂದು ಏನಾದರೂ ಇಂಗ್ಲಿಷ್ ಮೀಡಿಯಂನಾಗಿ ಏನಾದರೂ ಮುಂದಿನ ದಿನಗಳಲ್ಲಿ ಬಂದರೆ ಕೂಡ ಅದೊಂದು ಸರ್ಕಾರದ ಮುಖೇನವಾಗಿ ಬಂದರೆ ನಮಗೆ ಒಂದು ಎಲ್ಲರಿಗೂ ಕೂಡ ಅನುಕೂಲವಾಗುತ್ತೆ ಅಂತೇಳಿ. ಅದರೊಟ್ಟಿಗೆ ನಮಗೆ ಒಂದು
ಇನ್ನೊಂದು ದುಃಖ ಅಂತ ಹೇಳಿದ್ರೆ, ಈಗ ಒಂದು ಶಾಲೆಯಲ್ಲಿ ಈ ಶಾಲೆಯಲ್ಲಿ ಒಂದು 5 ಮಕ್ಕಳ ಸಂಖ್ಯೆ ಇರ್ತದೆ, ಒಂದೊಂದು ಶಾಲೆಯಲ್ಲಿ ಒಂದು 5 ಮಕ್ಕಳ ಒಂದು ಸಂಖ್ಯೆ ಇರ್ತದೆ. ಆವಾಗ ಆ ಒಂದು 5 ಮಕ್ಕಳ ಅವರಿಗೆ ಕಲಿಸಲಿಕ್ಕೆ, ಬೇರೆ ಶಾಲೆಗೆ ಕಲಿಸಲಿಕ್ಕೆ ಬಹಳ ಒಂದು ಅನಾನುಕೂಲತೆಯಿಂದ ಅವರು ಆಗುವಂತ ಪರಿಸ್ಥಿತಿಯಲ್ಲಿ ಇರ್ತದೆ. ಆವಾಗ ಅಂತ ಒಂದು ಪಾಲಕರಿಗೆ, ಅಂತ ಒಂದು ಪೋಷಕರಿಗೆ ಕೂಡ ಒಂದು ಮಾರ್ಗದರ್ಶನವಾಗಿ ಇನ್ನು ಮುಂದೆ ಏನಾದರೂ ಅದರಲ್ಲಿ ಕೂಡ ಏನಾದರೂ ಬದಲಾವಣೆಯಾಗಿ ಒಂದು ಸಹಕಾರದ ಮುಖೇನವಾಗಿ ಬಂದರೆ ಒಳ್ಳೆಯದಂತೇಳಿ ನನ್ನ ಒಂದು ಅನಿಸಿಕೆ. ಹಾಗಾಗಿ ಇವತ್ತಿನೊಂದು ಸಭೆಯಲ್ಲಿ ಎಲ್ಲ ಪೋಷಕರಿದ್ದಾರೆ. ನಮ್ಮೊಂದು ಪೋಷಕರ ಮತ್ತು STMC ಕೂಡ ಎಲ್ಲರೂ STMC ಅವರೇ ಪೋಷಕರ ಒಂದು ಅನಿಸಿಕೆಗಳನ್ನು ನೀವೊಂದು ವ್ಯಕ್ತಪಡಿಸುವಲ್ಲಿ ಮುಂದಾಗಿ ಅಂತೇಳಿ ಹೇಳ್ತಿದ್ದೆ. ಯಾವುದೇ ಒಂದು ಸಮಸ್ಯೆಗಳಿದ್ದರೆ ಮಕ್ಕಳ ಒಂದು ಆಗು ಹೋಗುಗಳ ಬಗ್ಗೆ ಇದಾಗಲಿ, ಕಲಿಕೆಯ ದೃಷ್ಟಿಯಾಗಲಿ, ಒಂದು ಬೇರೆ ಒಂದು ಊರಿನಿಂದ ಬಂದು ಅಥವಾ ಬೇರೆ ಒಂದು ಅಧಿಕಾರಿಯನ್ನು ಬರುವಾಗ ನಾವು ಸ್ವಲ್ಪ ನಮ್ಮ ಒಂದು ಮಾತಾಡಬೇಕು. ಯಾವುದು ಅವರು ಸರಿ ಹೇಳಿದರು, ನೀವೊಂದು ಮೌನ ಯಾಕೆ ಇದ್ದದ ಹೇಳ್ಬಾರ್ದು ಅಂತೇಳಿ, ಅಥವಾ ನಮಗೆ ಅದು ಅರ್ಥ ಆಗಿಲ್ವಾ ಅಂತೇಳಿ, ಅದು ನಮ್ಮ ಒಂದು ಇದರಲ್ಲಿ ನಾವು ಹೇಳಲೇಬೇಕು. ಯಾವುದೊಂದು ಮಕ್ಕಳ ಒಂದು ಏನಾದರೂ ಒಂದು ಸಮಸ್ಯೆಗಳಿರ್ತದೆ ಅದನ್ನು ನಾವು ಇನ್ನೊಂದು ಶಾಲೆಯ ಬಗ್ಗೆ, ಯಾಕಂತ ಹೇಳಿದ್ರೆ ಮೌನ ಆಗಲಿಕ್ಕೆ ಒಂದು ಕಾರಣಕ್ಕೆ ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿಯಲ್ಲಿ ಕುಂದು ಬರ್ತದೆ, ಯಾವುದೇ ಒಂದು ಸಮಸ್ಯೆ ಇದ್ರು ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ಪ್ರತಿಯೊಂದು ಟೀಚರ್ ಹೇಳಿದಾಗಿ ಒಂದು ಮೆಸೇಜ್ ಹಾಕಿದ್ರೆ ವಾಟ್ಸಪ್ ಗ್ರೂಪಲ್ಲಿ ನಮ್ಮ ಪೋಷಕರು ಖಂಡಿತವಾಗಿಯೂ ಹಾಜರಿರ್ತಾರೆ. ಅದರ ಬಗ್ಗೆ ಬಹಳಷ್ಟು ಹೆಮ್ಮೆ ಉಂಟು. ಇವತ್ತಿನ ಒಂದು ಸಭೆಗೆ ಬಂದಂಥ ಎಲ್ಲರಿಗೂ ಇವತ್ತು ಒಂದೇ ಮಾತಿನಲ್ಲಿ ವಂದನೆ ನೀಡುತ್ತಾ, ನಮಗೆ ಒಂದು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಅಧ್ಯಕ್ಷರು 3 ದಿನದ ಸಾಮಾಜಿಕ ಪರಿಶೋಧನೆ ಬಗ್ಗೆ ಉತ್ತಮ ರೀತಿಯಲ್ಲಿ ತಮ್ಮ ಮಾತುಗಳಿಂದ ವ್ಯಕ್ತಪಡಿಸಿದ ವಂದನೆಗಳು. ಕೊನೆಯದಾಗಿ ಧನ್ಯವಾದ ಮಾಡ್ತಾರೆ ನಮ್ಮ ಶಾಲಾ ಶಿಕ್ಷಕಿಯರಿಗೆ. ಯಾರು ಇದೆಯಾ ಹೇಳುವಂಥದ್ದು? ಇವಾಗ ನಿಮ್ಮ ಪರವಾಗಿ SDMC ಅಧ್ಯಕ್ಷರು 2-3 ಬೇಡಿಕೆಗಳನ್ನು ಹೇಳಿದ್ರು. ಸೊ ಅದರಲ್ಲಿ ಮೊದಲೇದು ಒಂದು ಕೊಠಡಿ ಬಗ್ಗೆ, ಸೊ ಅದು ಮತ್ತೆ ಅಂಗನವಾಡಿ ವ್ಯಾಪ್ತಿಯಲ್ಲಿ ಏನು ಕಲಿತಕ್ಕಂಥ ಮಕ್ಕಳು ಆಯಾ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಶಾಲೆಗಳಿಗೆ ಅವನು ಕಲರ್ ಡ್ರೆಸ್ ಹಾಕಿದ್ದಾನಲ್ಲ ಹುಡುಗ, ದಾಖಲು ಮಾಡ್ಕೊಳ್ಳುವಂತ ಆಗಬೇಕು, ಅದು ಸರ್ಕಾರದಿಂದ ಒಂದು ನಿಯಮ ಬಂದ್ರೆ ಅದು ಒಳ್ಳೆಯದು ಅಂತ ಅದನ್ನು ಹೇಳಿದ್ರು. ಮತ್ತೆ ಇನ್ನೊಂದು ಇಂಗ್ಲಿಷ್ ಮೀಡಿಯಂ ಆಂಗ್ಲ ಮಾಧ್ಯಮದ ಶಾಲೆಯನ್ನು ತರಗತಿಗಳನ್ನು ಶಾಲೆಯಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದಿಂದಲೇ ವ್ಯವಸ್ಥೆ ಆಗಬೇಕು ಅನ್ನೋ ಒಂದು 3 ಬೇಡಿಕೆಗಳನ್ನು ಅವರು ಇಟ್ಟರು. ಅದ್ರ ಬಗ್ಗೆ ಏನಾದರೂ ಪಾಲಕರಿಗೆ ಬೇರೆ ವಿಭಿನ್ನ ಅಭಿಪ್ರಾಯ ಏನಾದರೂ ಇದೆಯಾ? ಅವ್ರು ಹೇಳಿರೋದ್ರಲ್ಲಿ ಯಾವ್ದಾದ್ರು ತಪ್ಪಿದ್ಯಾ? ಇಲ್ಲ, ಅದು ಅದೇ ಬೇಡಿಕೆ ಅಲ್ವಾ? ಸಹಮತ ಇದೆ. ಆಯ್ತು, ಅನುಭವಗಳನ್ನು ದಾಖಲೆ ಮಾಡ್ಕೊಳ್ತೇವೆ. ಅದು ಹೊರತುಪಡಿಸಿ ಇದ್ರೆ ಹೇಳಿ, ಇಲ್ಲ ಅಂತ ಹೇಳಿದ್ರೆ ನಾವು ಮುಂದಕ್ಕೆ ಹೋಗೋಣ. ಇದೆಯಾ? ಓಕೆ, ಆಯ್ತು. ಸಾಮಾಜಿಕ ಪರಿಶೋಧನೆ 3ನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ನಮ್ಮ ಪೋಷಕರ ಸಭೆಯಲ್ಲಿ ಈ 3 ದಿನದ ಅಭಿಪ್ರಾಯಗಳನ್ನು ನಾನು ಶಾಲಾ ಮುಖ್ಯ ಶಿಕ್ಷಕಿಯಾಗಿ ನನ್ನ 1-2 ಅಭಿಪ್ರಾಯಗಳನ್ನು ಇಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ಸರ್ 2022-23ರಲ್ಲಿ ನಾವು ಕೇವಲ 3 ದುಡ್ಡವರು ನಾಲ್ಕು ಮಂದಿಯಲ್ಲಿ ಈ ವರ್ಷವೇ ಕೊಟ್ಟಿದ್ದಾರೆ ನಮ್ಗೆ. ಪುಣ್ಯ ನಮ್ಮದು. 3 ಮಂದಿ ಇದ್ರು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಸರ್ಕಾರದಿಂದ ದಿನಕ್ಕೊಂದೊಂದು ಬರ್ತಾ ಇದೆ ಶೈಕ್ಷಣಿಕ ಯೋಜನೆಗಳು. ಅದರ ಒಂದು ನಿರ್ವಹಣೆ ಮಾಡಲಿಕ್ಕೆ ಒಂದು ಶಿಕ್ಷಕರು ಖಂಡಿತ ಬೇಕು. ನಮ್ಮ ನೋಡ್ತಾ ಇದ್ದಾರೆ ಅವರು, ನಾನು ಒಮ್ಮೆ ಆಚೆ ಓಡೋದು, ಒಮ್ಮೆ ಮೊಬೈಲ್ ಹಿಡಿಯೋದು ನೋಡ್ತಾ ಇದ್ದಾರೆ ಅವರು. ಅವ್ರಿಗೆ ಗೊತ್ತಾಗಿದೆ ನನ್ನ ಪರಿಸ್ಥಿತಿ.
ಮುಖ್ಯ ಶಿಕ್ಷಕಿಯಾಗಿಯೂ ಕೆಲಸ ಮಾಡಬೇಕು, ಅದರೊಟ್ಟಿಗೆ ಮಕ್ಕಳಿಗೆ ಪಾಠ ಕೂಡ ಆಗಬೇಕು, ಅದರೊಟ್ಟಿಗೆ ಸರ್ಕಾರದಿಂದ ಬಂದಂತಹ ವರದಿಗಳನ್ನು ಈಗ ಬಿಸಿಯೂಟದ್ದು ಹಾಕಿದ್ರೆ attendance ಈಗ ಬರ್ತದೆ ಸರ್ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಬೆಳಿಗ್ಗೆ ಹಾಜರಿ ಆದ ಕೂಡಲೇ ಬಿಸಿಯೂಟದ ಹಾಜರಿ ಆಗಬೇಕು, ಕೂಡಲೇ ಮೊಟ್ಟೆ ಆನ್ಲೈನ್ ಅಲ್ಲಿ ಎಂಟ್ರಿ ಆಗಿ ಆಗ್ಬೇಕು ಇಷ್ಟೊತ್ತಿಗೆ. ಈಗ ಮಾಡಬೇಕು, ಮಧ್ಯಾಹ್ನ ಕರೆಕ್ಟ್ ಆ ಟೈಮಿಗೆ ಹೋಗಿ ಆಗ್ಬೇಕು, ಇಲ್ಲದಿದ್ರೆ ನಮಗೆ ಸಿಆರ್ಪಿಗಳು ಒತ್ತಡ ಆಗ್ತಾರೆ, ನಾವು ಕೂಡಲೇ ಅದನ್ನು ಹಾಕಬೇಕು. ನಾವಂತೂ ಬೆಳಿಗ್ಗಿಂದ ಸಂಜೆಯವರೆಗೆ ಒತ್ತಡದಲ್ಲಿ ಕೆಲಸ ಮಾಡುವಂತ ಪರಿಸ್ಥಿತಿ ಇನ್ಚಾರ್ಜ್ ಮುಖ್ಯ ಶಿಕ್ಷಕರದಾಗಿದೆ. ನನ್ನ ಅನುಭವ ಚಾರ್ಜ್ ಮುಖ್ಯ ಶಿಕ್ಷಕರಾದ್ರೆ ಮುಖ್ಯ ಶಿಕ್ಷಕರದೇ ಪದವಿಯಲ್ಲಿರುವವರು ಅವರೊಂದು ತಮ್ಮ ಅಧಿಕಾರದಿಂದ ಕೆಲಸ ಮಾಡಿಸ್ಲಿಕ್ಕಾಗ್ತದೆ. ನಾವು ಮಾಡಿಸ್ಲಿಕ್ಕೆ ನಮ್ಗೆ ಅನುಭವ ಆಗ್ತದೆ, ಯಾಕೆಂದ್ರೆ ಎಷ್ಟು ಕೆಲಸ ಯಾರಾದ್ರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ಗೆ ಎಲ್ಲರೂ ಹೇಳ್ತಾರೆ ನೀವು ಇಷ್ಟು ಕೆಲಸವನ್ನು ಹೇಗೆ ನಿಭಾಯಿಸ್ತೀಯ ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಅಂತ. ಯಾಕೆಂದ್ರೆ ನನಗೆ ಇನ್ನು ನಿವೃತ್ತಿಗೆ ಕೇವಲ 3 ವರ್ಷಗಳು ಇರುವುದು ಸರ್. ಆದ್ರೂ ಇಷ್ಟೊಂದು ಕೆಲಸವನ್ನು ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದ್ದೇನೆ. ಅಲ್ಲದೆ ನೀವು ಇದನ್ನು ಕಂಡುಕೊಂಡಿದ್ದೀರಿ ಅನ್ನೋದು ನನಗೆ ತುಂಬಾ ಒಂದು ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದ್ರೆ ನಾನು ಮನೆಗೂ ಕೂಡ ಇಲ್ಲಿಯ ಯಾವುದೇ ನಾನು ಕೆಲಸ ಕಾರ್ಯಗಳನ್ನು ಶಾಲೆಯಲ್ಲಿ ಮಾಡುವುದಿಲ್ಲ, ಎಲ್ಲವನ್ನು ಮನೆಗೆ ಓದ್ಕೊಂಡು ಸಾಧಾರಣ ರಾತ್ರಿ 11:30ವರೆಗೆ ನಾನು ಶಾಲೆಯ ಕೆಲಸಗಳನ್ನೇ ಮನೆಯಲ್ಲಿ ಮಾಡ್ತೇನೆ. ಹಾಗಾಗಿ ನಮ್ಮ ಮಕ್ಕಳ ಪ್ರಗತಿಯನ್ನು ಇಷ್ಟು ಉಳಿಸ್ಲಿಕ್ಕೆ ನನಗೆ ಸಾಧ್ಯವಾಗಿದೆ. ಹಾಗಾಗಿ ಸಾಮಾಜಿಕ ಪರಿಶೋಧನೆಯಲ್ಲಿ ನೀವು ಉತ್ತಮ ಅಂಶಗಳನ್ನು ಹೇಳಿದ್ದೀರಿ, ಸಂತೋಷವಾಗಿದೆ. ಆದರೆ ಕೆಲವೊಂದು ಕುಂದು ಕೊರತೆಗಳು ಇರ್ಬೋದು, ಅದನ್ನು ತಾವು ಹೇಳಿದ್ರೆ ನಾವು ಸುಧಾರಿಸಲಿಕ್ಕೆ ಸಾಧ್ಯವಾಗ್ತದೆ ಸರ್ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕೊನೆಯದಾಗಿ ಈಗ ಏನು ಬರೀ ಈ ಸಾಮಾಜಿಕ ಪರಿಸ್ಥಿತಿ ಅಂತ ಹೇಳಿದ್ರೆ ಬರೀ ಕುಂದುಕೊರತೆಗಳನ್ನೇ ಏನು ಪಟ್ಟಿ ಮಾಡೋದಲ್ಲ. ಈಗ ಏನಾಗಿದೆ ಅದನ್ನು ಆ ಸ್ಪಾಟ್ ಅಲ್ಲಿ ಅಂದ್ರೆ ಏನಾಗಿ ಸರಿಪಡಿಸ್ಲಿಕ್ಕೆ ಆದ್ರೆ ಅಲ್ಲೇ ಸರಿಪಡಿಸ್ಕೊಂಡು ಹೋಗ್ಲಿಕ್ಕೆ ಕೂಡ ನಾವು ಸಲಹೆಗಳನ್ನು ಕೊಡ್ತೇವೆ. ನಾವು ಸಾಧಾರಣವಾಗಿ ಇದು ನಮ್ದು ನೆಕ್ಸ್ಟ್ ಒಂದು ಪಂಚಾಯತಿ ಇದೆ, ಆ ಒಂದು ಪಂಚಾಯತ್ ಅಲ್ಲಿ 2 ಶಾಲೆ ಇದೆ. ಅದನ್ನು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಎಲ್ಲ ಶಾಲೆಯಲ್ಲಿ ನಾವು ಈ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಮುಗಿಸಿದ್ದೇವೆ. ಸೊ ಅಲ್ಲಿ ನಮಗೆ ವಿಚಿತ್ರ ಅನುಭವಗಳಾಗಿದೆ. ಅಂದ್ರೆ ಶಾಲೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಗೊತ್ತು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋ ವಿಚಾರ. ಸೊ ಅಂದ್ರೆ ಕೆಲವೊಂದು ಶಾಲೆಗಳಲ್ಲಿ ನಮಗೆ ಯಾಕೆ ತಕ್ಕಾಗಿ ಬಂದಿದ್ದಾರೋ ಅನ್ನೋ ಒಂದು ಇದು ಅವರ ಒಂದು ವರ್ತನೆಯಲ್ಲಿ ನಮ್ಗೆ ಗೊತ್ತಾಗಿದೆ. ಯಾಕಂದ್ರೆ ಅದನ್ನು ಬಾಯ್ಬಿಟ್ಟು ಹೇಳ್ಬೇಕಾದಂತ ಅನಿವಾರ್ಯತೆ ಇಲ್ಲ. ಸೊ ಇದೆಲ್ಲವನ್ನು ನಾವು ಪಾಸಿಟಿವ್ ಆಗಿ ತೆಕ್ಕೊಳ್ತೇವೆ. ನಾವು ಅದನ್ನು ಯಾವುದೇ ರೀತಿಯಲ್ಲಿ ನಾವು ಅದನ್ನು ನೆಗೆಟಿವ್ ಆಗಿ ತೆಕ್ಕೊಳ್ಳೋದೇ ಇಲ್ಲ. ಯಾಕಂತ ಹೇಳಿದ್ರೆ ಇದು ನಾವು ಮಾಡ್ತಿರುವಂತ ಸಾಮಾಜಿಕ ಪರಿಶೋಧನೆ ಇದು ನಮಗೆ ಹೊಸದಲ್ಲ, ಶಾಲೆಗಳಿಗೆ ಹೊಸದಿರಬಹುದು. ಕಳೆದ 2013ರಿಂದ ಈ ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲ ಅಂದ್ರೆ ಸರ್ಕಾರದ ಕೇಂದ್ರ ಸರ್ಕಾರದ ಯಾವೆಲ್ಲ ಯೋಜನೆಗಳಿವೆ ಅದೆಲ್ಲ ಯೋಜನೆಗಳು ಈ ಸಾಮಾಜಿಕ ಪರಿಶೋಧನೆಗೆ ಒಳಪಡಬೇಕಾಗಿರೋದು ಕಡ್ಡಾಯ ಇರುವಂತದ್ದು. ಸೊ ಆದ್ರಿಂದ ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಸೊ ನಮ್ದು ಏನ್ ಕಾರ್ಯ ಮಾಡಬೇಕು ಅದು ನಮಗೆ ಗೊತ್ತಿದೆ, ಸ್ಪಷ್ಟವಾಗಿದೆ. ಅಲ್ಲಿ ಶಾಲೆಗಳಿಗೆ ಇದು ಹೊಸ ಒಂದು ವಿಷಯ ಆಗಿರೋದ್ರಿಂದ ನಮ್ಗೆ ಗೊತ್ತಿದೆ ಅಲ್ಲಿ ಮಿಶ್ರ ಪ್ರತಿಕ್ರಿಯೆ ಬಂದೇ ಬರುತ್ತೆ ಅಂತ ಗೊತ್ತಿದೆ. ಸೊ ಕೆಲವರು ನಮಗೆ ಓಪನ್ ಆಗಿ ಕೇಳ್ತಾರೆ. ಈಗ ನಮ್ಗೆ ನೋಡಿ, ನಾವು ಈ 3 ದಿನಗಳಲ್ಲಿ ಮಕ್ಕಳಿಗೆ ಏನೆಲ್ಲ ಕೊಡ್ತಾರೆ ಪ್ರತಿಯೊಂದನ್ನು ನಾವು ಸೇವನೆ ಮಾಡ್ತೇವೆ. ಅದರ ಗುಣಮಟ್ಟ ಯಾವ ರೀತಿ ಇರುತ್ತೆ, ಸೊ ಮಕ್ಕಳಿಗೆ ಅದನ್ನು ಸರಿಯಾಗಿ ಕೊಡ್ತಾ ಇದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ನಾವು ಅದನ್ನು ಸೇವನೆ ಮಾಡಬೇಕು. ಸೊ ಇವಾಗ ನಾವು ಆಸ್ ಎ ಆಡಿಟರ್ ಸಾಮಾಜಿಕ ಪರಿಶೋಧನಾ ಏನು ಗ್ರಾಮ ಸಂಪನ್ಮೂಲ ವ್ಯಕ್ತಿ ಇರ್ಬೋದು ಅಥವಾ ನಾನು ಆಸ್ ಎ ತಾಲೂಕು ಆಡಿಟರ್ ಆಗಿರ್ಬೋದು, ನಾನು ಅದನ್ನು ಒಂದು ವಸ್ತುವನ್ನು ತೆಕ್ಕೊಳ್ಳೋದೇ ಅದರ ಗುಣಮಟ್ಟವನ್ನು ನಾನು ಬರೀಲಿಕ್ಕೆ ನನಗೆ ಅಗತ್ಯನೇ ಇಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಅಂತಿಮವಾಗಿ ಮಕ್ಕಳಿಗೆ ಪೌಷ್ಟಿಕಾಂಶದ ಆಹಾರ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಕೊಡ್ತಾ ಇದೆ. ಸೊ ಅದು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇದೆಯಾ ಅದನ್ನು ನೋಡ್ಬೇಕು ಅಂತ ಹೇಳಿದ್ರೆ ನಾವು ಅದನ್ನು ಸೇವನೆ ಮಾಡಲೇಬೇಕು. ಸೊ ಹಾಲಿನ ಹಿಡಿದು ಊಟ ಎಲ್ಲವನ್ನು ಮಾಡ್ತೇವೆ. ಕೆಲವೊಂದು ಶಾಲೆಗಳಲ್ಲಿ ನಮಗೆ ಒಂದು ಉತ್ತಮ ಇದೇ ಸಿಗಲ್ಲ. ನಾವು ಅವರು ಊಟದ ಸಮಯ ಆದ್ರೂ ಕೂಡ ನಾವು ಕೇಳ್ಕೊಂಡು
ತೆಗೆದುಕೊಂಡು ತಿನ್ನುವಂತ ಇದು ಕೂಡ ಆಗಿದೆ. ಶಾಲೆಯಲ್ಲಿ ನಾವು ಊಟ ಮಾಡ್ಲಿಕ್ಕಿದೆ, ನಾವು ಊಟ ಮಾಡ್ತೇವೆ ಅನ್ನೋ ವಿಚಾರ ಅವರಲ್ಲಿ ಹೇಳುವಂತ ಒಂದು ಪ್ರಸಂಗಗಳು ಕೂಡ ಬಂದಿದೆ. ಸೊ ಅಂದ್ರೆ ಶಾಲೆಯದ್ದು ಪರಿಸ್ಥಿತಿ ವಿಭಿನ್ನ ಆಗಿದೆ, ಅದು ನಮ್ಗೆ ಅರ್ಥ ಆಗುತ್ತೆ. ಅವ್ರದೇ ಆದಂತಹ ಒಂದು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅದ್ಯಾವುದಕ್ಕೂ ನಾವು ಅದನ್ನು ಅವರ ಕಾರ್ಯಕ್ಷೇತ್ರಗಳಿಗೆ ನಾವು ಮುಗ್ತೂರಿಸಲ್ಲ. ನಮಗೆ ಯೋಜನೆಯಲ್ಲಿ ಎಷ್ಟು ಬೇಕಿದೆ ಅದಕ್ಕೆ ಸೀಮಿತವಾಗಿ ನಾವು ಅದನ್ನು ಮಾಡುವಂಥದ್ದು. ಈಗ ಶಾಲೆ ಮಕ್ಕಳ ಪೋಷಕರ ಮನೆ ಭೇಟಿ ಇರಬಹುದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅವರಿಗೆ ಮಾಹಿತಿ ಕೊಡ್ತೇವೆ, ಈ ತರ ಪೋಷಕರ ಮನೆ ಭೇಟಿ ಮಾಡಬೇಕಿದೆ ಅಂತ. ಸೊ ಅದನ್ನು ಕೆಲವೊಂದು ಕಡೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ. ಅದೆಲ್ಲವನ್ನು ನಾವು ಸ್ಪೋರ್ಟಿವ್ ಆಗಿ ತೆಕ್ಕೊಂಡಿದ್ದೇವೆ. ನಮಗೆ ನಾವು ಎಷ್ಟೇ ದೂರ ನೀವು ನಡ್ಸ್ಕೊಂಡು ಹೋದ್ರು ಕೂಡ ನಾವು ಅದನ್ನು ನಡ್ಕೊಂಡು ಹೋಗ್ಲಿಕ್ಕೆ ಸಿದ್ಧ. ಯಾಕಂದ್ರೆ ನಾವು ನಮ್ಮ ಕೆಲಸವೇ ಅದು. ಮುಖ್ಯವಾಗಿ ನಾವೇನು ಯಾವ ಮೆಸೇಜ್ ಅನ್ನು ಪೋಷಕರಿಗೆ ಕೊಡಬೇಕು ಅದನ್ನ ಮಾತ್ರ ನಮ್ಮ ಕಾನ್ಸಂಟ್ರೇಷನ್ ಇರುವಂತದ್ದು. ನಾವು ಸಾಮಾಜಿಕವಾಗಿ ನಾವು ನಿಮ್ ಜೊತೆ ಬೆರೆಯದೆ ಹೋದ್ರೆ ನಾವೊಂದು ಗುಣಮಟ್ಟದ ವರದಿಯನ್ನು ತಯಾರು ಮಾಡಿಕೊಳ್ಳಿಕ್ಕೆ ಖಂಡಿತ ನಮ್ಮಿಂದ ಅಸಾಧ್ಯ. ಅದು ನಮಗೆ ಸರ್ಕಾರ ಕೊಟ್ಟಿರುವಂತಹ ಕೆಲಸಕ್ಕೆ ನಾವು ದ್ರೋಹ ಮಾಡಿದ ಹಾಗೆ. ಇವಾಗ ಶಾಲೆಯಲ್ಲಿ ಇದು ಹೊಸದಿರ್ಬೋದು, ಗ್ರಾಮ ಪಂಚಾಯತಿಗಳಲ್ಲಿ ನೀವು ನೋಡಿರ್ಬೋದು. ಈ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಚಿಕ್ಕ, ನಿಮ್ದು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಗ್ರಾಮ ಪಂಚಾಯತಿಗಳಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ಅನ್ನೋ ಒಂದು ಸಬ್ಜೆಕ್ಟ್ ಅನ್ನು 2 ಯೋಜನೆಗಳಿಗೆ ಮಾಡ್ತಾ ಇದ್ದೀವಿ. ಒಂದು ಉದ್ಯೋಗ ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಇನ್ನೊಂದು 15 ಹಣಕಾಸು ಯೋಜನೆ. ಈ ಗ್ರಾಮ ಪಂಚಾಯತ್ ಅಲ್ಲಿ ಕೇಳಿ, ಯಾವ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೇಳಿ, ನಾವು 5 ಅಥವಾ 6 ಜನ ಇರ್ತೇವೆ ಅಲ್ಲಿ. ನಮ್ಮ ಊಟವನ್ನು ನಾವೇ ತೆಕ್ಕೊಂಡು ಹೋಗುವಂಥದ್ದು, ಏನು ನೀರು ಇರ್ಬೋದು ಅದನ್ನು ನಾವು ತೆಕ್ಕೊಂಡು ಹೋಗುವಂಥದ್ದು. ಅಷ್ಟರ ಮಟ್ಟಿಗೆ ನಾವು ಅಲ್ಲಿ ಒಂದು ನಮ್ಮ ಕೆಲಸಕ್ಕೆ ಗರಿಷ್ಠ ಒತ್ತು ಕೊಟ್ಟು ನಾವು ಮಾಡ್ತಾ ಇದ್ದೀವಿ. ಸೊ ಏನೇ ವರದಿ ಇರ್ಬೋದು ಅದನ್ನು ನೇರವಾಗಿ ಒಂದು ಸಭಿಕರಿಗೆ ಅಂದ್ರೆ ಗ್ರಾಮಸ್ಥರಿಗೆ ಕೊಡುವಂಥದ್ದು. ಸೊ ಅದನ್ನು ಮಾಡ್ತಾ ಇದ್ದೀವಿ. ಸೊ ಅದು ಹೊರತುಪಡಿಸಿದ್ರೆ ಶಾಲೆಗೆ ಬಂದಾಗ ಬೇರೆ ರೀತಿಯ ಚಿತ್ರಣ ಇದೆ. ಸೊ ಹೌದು ಆಗಿದೆ. ಮೊನ್ನೆ ಒಂದು ಶಾಲೆಯಲ್ಲಿ ಅಡಿತು ಬರ್ತೀರಾ ಅಂತ ಕೇಳುವಂತ ಒಂದು, ಅದೇ ಅದರಲ್ಲಿ ಅವರು ಕೇಳುವಿಕೆಯಲ್ಲಿ ನಮಗೆ ಅವರಿಗೆ ಎಷ್ಟರ ಮಟ್ಟಿಗೆ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಏನು ಅವರಿಗೆ ಕಾಳಜಿ ಇದೆ ಅನ್ನೋ ಒಂದು ವಿಚಾರ ಅಲ್ಲೇ ವ್ಯಕ್ತ ಆಗುತ್ತೆ. ಯಾಕಂದ್ರೆ ನೋಡಿ, ಇದು ನಾವ್ಯಾರು ಮಾಡಿರುವಂತದ್ದಲ್ಲ, ಯೋಜನೆ ಸರ್ಕಾರದ್ದು. ಅದನ್ನು ತನಿಖೆ ಮಾಡ್ಬೇಕು ಅಂತ ಹೇಳಿರುವಂತದ್ದು ಕೂಡ ಸರ್ಕಾರ ಪರಿಶೋಧನೆ ಮಾಡ್ಬೇಕು ಅಂತ ಇರುವಂತದ್ದು. ಸೊ ಪರಿಶೋಧನೆ ಮಾಡೋ ಕೆಲಸ ನಮ್ದು. ಏನು ನಮಗೆ ವೇಳಾಪಟ್ಟಿದೆ, ಸೊ ಅದರ ಪ್ರಕಾರ ನಾವು ಬರ್ತೇವೆ ಶಾಲೆಯಲ್ಲಿ, ಅದರ ಏನು ವರದಿಗಳನ್ನು ಮಾಡ್ತೇವೆ. ಸೊ ಈ ತರ ಎಲ್ಲ ಬಂದಾಗ ನಾವು ಏನನ್ನೂ ಹೇಳಲ್ಲ, ನಮ್ಮ ಕೆಲಸವನ್ನು ಮಾಡಿ ತೋರಿಸ್ತೇವೆ ಅಷ್ಟೇ. ಸೊ ಆದ ಕಾರಣಕ್ಕಾಗಿ ಈ ಸಾಮಾಜಿಕ ಪರಿಶೋಧನೆ ಅಥವಾ ಬಿಂಬಗಳ ಏನೇ ಇದ್ರೂ ಕೂಡ ಉತ್ತಮವಾಗಿ ವ್ಯಕ್ತಪಡಿಸಿಕೊಳ್ಳಿಕ್ಕೆ ನಾವು ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದ್ದೀವಿ. ಆ ವೇದಿಕೆ ಕಲ್ಪಿಸಿಕೊಟ್ಟಾಗ ವರದಿಗಳ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ಒಂದು ಯಾವುದೇ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದಾಗ ನಮಗೂ ಒಂಚೂರು ಖುಷಿ ಆಗುತ್ತೆ. ನೋಡಿ, ನಾವು ಇಷ್ಟು ಕಷ್ಟಪಟ್ಟಿದ್ದೇವೆ, ಅದಕ್ಕೆ ಅಟ್ಲೀಸ್ಟ್ ಗ್ರಾಮಸ್ಥರು ಅಥವಾ ಪೋಷಕರು ಸ್ವಲ್ಪ ಮಾತಾಡಿ ಅವರ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಅಂತ ಹೇಳುವ ಒಂದು ವಿಚಾರ ನಮಗೂ ಖುಷಿ ಕೊಡುತ್ತೆ. ಸೊ ಅಲ್ಲಿ ಏನೂ ಆಗದಿದ್ದಾಗ ನಮಗೊಂಚೂರು ಬೇಜಾರಾಗುತ್ತೆ. ನಾವು ಎಷ್ಟೇ ಏನು ಪರಿಶ್ರಮ ಪಟ್ಟರು ಕೂಡ ನಮಗೆ ಬೇಸ್ ಏನೋ ಒಂದು ವಿಚಾರಕ್ಕೆ ನಾವಂತೂ ಬರಲ್ಲ. ನಮ್ಮ ಕೆಲಸ ನಿರಂತರವಾಗಿ ಆಗುತ್ತೆ. ಆದರೆ ನಮ್ದೇನಿದೆ ಅದನ್ನು ಮಾಡ್ತಾ ಇದ್ವಿ ಅಷ್ಟು. ಸೊ ಒಟ್ಟಾರೆ ಹೇಳ್ಬೇಕು ಅಂತ ಹೇಳಿದ್ರೆ ಶಾಲೆಯಲ್ಲಿ ಮತ್ತೊಮ್ಮೆ ನಾನು ಹೇಳುವಂಥದ್ದು ಏನಿಲ್ಲ, ಎಲ್ಲ ಆಗಿದೆ. ಸೊ ಈ ಏನಾದರೂ ಬದಲಾವಣೆಗಳಿದ್ರೆ ಅದನ್ನು ಹೇಳಿ. ಯಾಕಂದ್ರೆ ಹೇಳಿದ್ರೆ ಮೇಡಮ್ ಅವರು ಹೇಳಿದ್ರು, ನಮಗೆ ತಪ್ಪುಗಳು ಎಲ್ಲಿ ಆಗುತ್ತೆ, ತಪ್ಪುಗಳು ಆಗೋದು ಸಹಜ. ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಅಥವಾ ಯಾರೇ ಇರ್ಬೋದು. ಆ ತಪ್ಪು ಆಗಿರುವಂತ ತಪ್ಪನ್ನು ನಾವು ಗುರುತಿಸಿಕೊಂಡು ಆ ತಪ್ಪು ಇನ್ನೊಂದು ಆಗದಾಗೆ ನೋಡ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಎಲ್ಲಿ ತಪ್ಪಾಗಿದೆ ಅನ್ನೋ ಅರಿವು ಬರಬೇಕು. ನಮಗಾಗಿ ಬರಬೇಕು ಅಥವಾ ಬೇರೆ ಯಾರಾದ್ರೂ ಹೇಳಲಿಕ್ಕೆ ಇರಬೇಕು. ಅವ್ರು ಮಾತ್ರ ಅದನ್ನು ತಿದ್ದುಕೊಂಡು ಹೋಗ್ಲಿಕ್ಕೆ ನಮಗೆ ಅವಕಾಶ ಇರುತ್ತೆ. ಅಂದ್ರೆ ನಾವು ಅದನ್ನು ಮತ್ತೆ ತಪ್ಪುಗಳು ಆಗದಾಗೆ ನಾವು ಜಾಗರೂಕತೆ ವಹಿಸ್ತೇವೆ. ಸೊ ಇಷ್ಟೇ ಇರಬೇಕಾಗಿರೋದು. ಅದನ್ನು ಹೇಳಿದ್ರೆ ಹೇಳುವಂಥದ್ದಿದ್ರೆ ಹೇಳಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದಕ್ಕೆ ಸಭೆ ಪೂರ್ತಿ ಆಗುತ್ತೆ. ಎಲ್ಲರೂ ನೀವು ನಿಮ್ಮ ವರದಿಯ ಬಗ್ಗೆ ನಿಮಗೆ ಒಪ್ಪಿಗೆ ಇದೆ ಅಂತ ಹೇಳಿದ್ದೀರಾ. ಸೊ 3-4 ಬೇಡಿಕೆಗಳು ಬಂದಿದೆ.
ಸೊ ಅದನ್ನು ನಾವು ದಾಖಲು ಮಾಡಿಕೊಂಡು ಅದು ಮುಂದಿನ ಹಂತದಲ್ಲಿ ಸರ್ಕಾರಕ್ಕೆ ವರದಿ ಹೋಗುತ್ತೆ. ಸೊ ಆ ವರದಿ ಹೋದಾಗ ನಿಮ್ಮ ಬೇಡಿಕೆಗಳಿರ್ಬೋದು ಏನೇ ಇರ್ಬೋದು ಅದು ಇವತ್ತಿಗೆ ಅಥವಾ ನಾಳೆಗೆ ಅದು ಫುಲ್ಫಿಲ್ ಆಗುತ್ತೆ ಅನ್ನೋ ಒಂದು ವಿಚಾರ ಬೇಡ. ಸೊ ಕಲೆಕ್ಟಿವ್ ಆಗಿ ಎಲ್ಲ ಕಡೆಗಳಿಂದ ಆ ವರದಿಗಳು ಬರುತ್ತೆ. ಆ ವರದಿಗಳು ಬಂದಾಗ ಆ ಬೇಡಿಕೆಗಳು ಏನು ಪಟ್ಟಿ ಇರ್ತವೆ ನಿಜವಾಗ್ಲೂ ಆ ಬೇಡಿಕೆಗಳು ಅಲ್ಲಿ ಬೇಕಿದೆ ಅನ್ನೋ ಒಂದು ವಿಚಾರ ಸರ್ಕಾರದ ಗಮನಕ್ಕೆ ಬಂದಾಗ ಇಲ್ಲಿ ಖಂಡಿತ ಮುಂದೆ ಅಲ್ಲಿ ಕೆಲಸ ಆಗುತ್ತೆ ಅನ್ನೋ ಬಗ್ಗೆ ಒಂದು ಒಳ್ಳೆಯ ಪಾಸಿಟಿವ್ ವರ್ಕ್ ಆಗುತ್ತೆ. ಮತ್ತೆ ಏನಾದರೂ ಈ ಯೋಜನೆಯಲ್ಲಿ ಅದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪೂರಕವಾಗಿ ಈ ವರದಿಗಳು ಸಹಾಯ ಮಾಡುತ್ತೆ ಅಂತ ಹೇಳಿಕೆ ಮತ್ತೊಮ್ಮೆ ನಿಮ್ಮ ಹತ್ರ ಇಚ್ಛೆ ಪಡ್ತೇನೆ. ಸರ್ಕಾರದ ಯೋಜನೆಯ ಮಹತ್ವ ಅವರಿಗೆ ಆ ಕೆಲಸವನ್ನು ಕೊಟ್ಟಿದ್ದಾರೆ. ಮೂರು ದಿವಸದಲ್ಲಿ ಒಳ್ಳೆಯ ರೀತಿಯಲ್ಲಿ ಅದನ್ನು ಅವರು ಮಾಡಿದ್ದಾರೆ. ಮೌನದಲ್ಲೇ ಒಟ್ಟಿಗೆ ಸೂಚಿಸ್ತಾರೆ ಸರ್. ಅವರಿಗೆ ಎದುರಿಗೆ ಬಂದು ನಮ್ಮ ಪೇರೆಂಟ್ಸಿಗೆ ಮಾತಾಡಲಿಕ್ಕೆ ಸ್ವಲ್ಪ ಸ್ಟೇಜ್ ಫಿಯರ್ ಇರ್ಬೋದು, ಆದರೆ ಅವ್ರಿಗೆ ಒಪ್ಪಿಗೆ ಇದೆ. ಈ ವರದಿಯ ಬಗ್ಗೆ ಏನು ಅಭ್ಯಂತರ ಇಲ್ಲ ತಾನೆ? ಇಲ್ಲ ಅಲ್ಲ, ಒಳ್ಳೆಯ ರೀತಿಯಲ್ಲಿ ಒಪ್ಪಿಗೆ ಕೊಡ್ತಾರೆ ಸರ್. ಹಾಗಾಗಿ ಅವರು ಯಾವತ್ತು ಎದುರು ಬಂದು ಮಾತಾಡೋ ಸ್ವಲ್ಪ ಕಡಿಮೆ ವಿದ್ಯಾರ್ಥಿಗಳ ಹಿರಿಯರಲ್ಲ ಸರ್. ಹಾಗಾಗಿರ್ಬೋದು ಅದನ್ನೇನು ತಪ್ಪು ತಿಳ್ಕೊಂಡರೆ ಗ್ರಾಮೀಣ ಪ್ರದೇಶದ ಶಾಲೆಯಲ್ಲ ಸರ್. ಹಾಗೆ ಇವತ್ತಿನ ಈ ಸಭೆಯ ಮುಖ್ಯ ಉದ್ದೇಶವನ್ನು ನೀವು ಅರ್ಥಕೊಂಡಿದ್ದೀರಿ. ಹಾಗೆ ಪಾಲಕರ ಸಭೆಯನ್ನು ಆಯೋಜಿಸಿದ್ದಾರೆ ಅವರು. ಹಾಗಾಗಿ ಇವತ್ತಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಈ ಸಭೆಯ ನೋಡಲ್ ಅಧಿಕಾರಿಗಳಾದ ಎಲ್ಲರವರ ಅವರಿಗೆ ನಮ್ಮ ಶಾಲಾ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ವ್ಯವಸ್ಥಾಪಕರಾದ ಹರೀಶ್ ಅವರಿಗೆ ಕೂಡ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅವರಿಗೆ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ದಾರೆ. ಅವರು ಯಾವತ್ತೂ ನಮ್ಮ ಜೊತೆ ಇದ್ದಾರೆ. ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅಂದರೆ ಕೆಲಸಕ್ಕೆ ಹೋಗ್ತಾರೆ, ಎಲ್ಲರೂ ಕೆಲಸಕ್ಕೆ ಹೋಗುವವರು ನಮ್ಮ ಮಕ್ಕಳ ಪೇರೆಂಟ್ಸ್. ಆದ್ದರಿಂದ ಅವರಿಗೆ ಮಧ್ಯದಲ್ಲಿ ಬರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಆದರೂ ಕೂಡ ನಿಮ್ಮ ಈ ಕಡೆಗೆ ಹೋಗೋದು ಬಂದಿದ್ದಾರೆ. ಹಾಗೆ ನಮ್ಮ ಕಮಿಟಿಯ ಉಪಾಧ್ಯಕ್ಷರು ಶ್ರೀ ಕೃಷ್ಣಪ್ಪ ಕೂಡ ಕೆಲಸದಲ್ಲಿ ಇರುವವರು. ಹಾಗಾಗಿ ಇವತ್ತಿನ ನ್ಯಾಯಪೀಠ ಸಮಿತಿಯ ಅಧ್ಯಕ್ಷರಾಗಿ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲಾ ಉಸ್ತುವಾರಿ ವಹಿಸಿಕೊಂಡಿರುವಂತಹ ನಮ್ಮ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇವೆ. ಈ 3 ದಿನದಲ್ಲಿ ಬಂದಂತಹ ಈ ಸಾಮಾಜಿಕ ಪರಿಶೋಧನೆ ಸಂಪನ್ಮೂಲ ವ್ಯಕ್ತಿ ಅಂತಲೇ ಹೇಳ್ಬೋದು. ಅಷ್ಟೀಗ ತಿಳ್ಕೊಂಡಿದ್ದಾರೆ ಅವರು ಸರ್. ಸರ್ವಿಸ್ ಆಗಿದೆ ಇಲ್ಲ, ನಮಗೂ ಖುಷಿ. ಇದು ಹೊಸ ಅನುಭವ ಸರ್. ಇಷ್ಟರವರೆಗೆ ಆಗಿರಲಿಲ್ಲ. ಅಂದರೆ ಒಳ್ಳೆಯ ರೀತಿಯಲ್ಲಿ ವರದಿಯನ್ನು ನಿರೂಪಿಸಿದ್ದಾರೆ, ಮಾಡಿಸಿದ್ದಾರೆ. ಸತ್ಯವಾದ ವಿಷಯವನ್ನೇ ಅವರು ವರದಿಯನ್ನು ತಂದಿದ್ದಾರೆ. ಹಾಗೆ ಅವರಿಗೆ ಕೂಡ ನಮ್ಮ ಶಾಲಾ ಪರವಾಗಿ ಮುಖ್ಯ ಶಿಕ್ಷಕಿ ಸಮಿತಿಯ ಎಲ್ಲರ ಪರವಾಗಿ ಅನಂತ ವಂದನೆಗಳನ್ನು ಎಲ್ಲ ಸದಸ್ಯರಿಗೂ, ಮಕ್ಕಳ ಹೆತ್ತವರಿಗೂ, ಪೋಷಕರಿಗೂ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ಮೌನದಲ್ಲಿ ಕೂತುಕೊಂಡು ಆಲಿಸಿದ್ದಾರೆ. ಏನಂತ ಅರ್ಥ ಆಗಿದೆ ಇವತ್ತು ಗೊತ್ತಿಲ್ಲ. ಸಣ್ಣ ಮಕ್ಕಳಿಗೆ ಭಾರಿ ತಾಳ್ಮೆಯಿಂದ ಕೂತಿದ್ದಾರೆ ಸರ್. ಎಲ್ಲ ಜೊತೆಯವರು ತಾಳ್ಮೆ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತೇವೆ. ಈಗ ಮುಖ್ಯ ಶಿಕ್ಷಕರು ಹನ್ನೊಂದು ನೋಡಿ, 5 ಮಕ್ಕಳಿಗೆ ಒಂದು ಶಾಲೆಯ ಎಲ್ಲ ಜವಾಬ್ದಾರಿ ಮುಖ್ಯ ಶಿಕ್ಷಕರ ಆಗುತ್ತದೆ. 67 ನಮ್ಮ ಒಂದು ಸರ್ಕಾರದ ಒಂದು ಕೆಲಸ 60 ಮಕ್ಕಳಿಗೆ ಮಾತ್ರ ಅವರು ಇದು ಯಾವುದೇ ಶಾಲೆ ಪ್ರತಿಯೊಂದು ವಿಚಾರ ಅದೊಂದು 5 ಒಂದು ಶಾಲೆಗೆ 10 ಮಕ್ಕಳನ್ನು ನೋಡ್ತಾರೆ, ಒಂದು 5 ಮಕ್ಕಳನ್ನು ನೋಡ್ತಾರೆ, 2 ಮಕ್ಕಳನ್ನು ನೋಡ್ತಾರೆ. ಅವರಿಗೆ ಒಂದು ಮುಖ್ಯ ಶಿಕ್ಷಕಿಯ ಪದವಿಯಲ್ಲಿ ಮುಖ್ಯೋಪಾಧ್ಯಾಯ ಒಂದು ಅವರಿಗೆ ಸಿಗುವಂಥ ಸ್ಯಾಲರಿ ಪ್ರತಿಯೊಂದು ಕೂಡ ಅದು ಕೂಡ ಅವರಿಗೆ ಆಗ
ಇವರ ಪ್ರಕಾರ ಇವರ ಇದ್ರ ಪ್ರಕಾರ 35 ಕೆಲವು. ಹೌದು. ಇದರಲ್ಲಿ 35 ಹೌದು. ಅದು ಕೂಡ ಈಗೊಂದು ನಮ್ಮ ಬಂಧುತ್ವ ಶಾಲೆ ಪ್ರತಿಯೊಂದು ವಿಚಾರವನ್ನು ಟೀಚರ್ ಮೊಟ್ಟೆ ಕೊಡೋದಾಗಿ ಪ್ರತಿಯೊಂದು ವಿಷಯದಲ್ಲಿ ಕೊಡೋದು ಆಯಾ ಒಂದು ಕೂಡ ಮುಖ್ಯ ಶಿಕ್ಷಕರಿಗೆ ಎಲ್ಲ ಶಿಕ್ಷಕರಿಗೆ ಕಷ್ಟಪಟ್ಟಿದ್ದಕ್ಕೆ ಒಂದು ಟಾಪಿಕ್ ಹೇಳ್ತೇನೆ ಮುಖ್ಯ ಶಿಕ್ಷಕರು ಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಳ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ ಗಾಹೆ ತವ ಜಯ ಗಾತಾ ಜನ ಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ